ಯತ್ರ ನೇತ್ರ ಏನತ್ವಯ ಭಾರತ ತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ವ್ಯಾಸರ ಶಕ್ತಿಯನ್ನು ವರ್ಣನೆ ಮಾಡೋಕ್ಕೆ ಸಾಲದು ಅಂತ ಸೋತ್ವದಂಥ ಕವಿ ಹೇಳುವಂಥ ಮಾತು, ವಿಶಾಲ ಬುದ್ಧಿ, ಇನ್ಫಿನಿಟ್ ನಾಲೆಡ್ಜ್. ಯಾರಿಗೋ ಒಂದಿಷ್ಟು ಜ್ಞಾನ ಇಷ್ಟು ಅಂತ ಹೇಳ್ಬೋದೇನೋ, ವ್ಯಾಸರು ಹೇಳೋಕ್ಕೆ ಸಾಧ್ಯ ಇಲ್ಲ ಅಂದು ವಿಶಾಲ ಬುದ್ಧಿ ಅಂತ ಹೇಳ್ಬಿಟ್ಟ. ಆ ವೇದವ್ಯಾಸರೇ ಬರೆದಂಥ ಮಹಾಭಾರತ ಒಂದು ಅಪರೂಪವಾದಂಥ ಕೃತಿ ಬರೆದವನು, ಮಹಾಭಾರತವನ್ನು ಸೃಷ್ಟಿ ಮಾಡಿದಂಥ ಒಬ್ಬ ಕವಿ, ಅದರ ಪಾತ್ರಧಾರಿಯೂ ಹೌದು. ಇದನ್ನು ಬರೆಯೋದು ಬಹಳ ಕಷ್ಟ. ಪಾತ್ರಧಾರಿಯೂ ಆಗಿ ನಿರೂಪಕನಾಗಿರುವಂಥದ್ದು ಬಹಳ ಕಷ್ಟ. ಅತ್ಯಂತ ಅದ್ಭುತ ಕೆಲಸವನ್ನು ವೇದವ್ಯಾಸರು ಮಾಡಿದ್ದಾರೆ ಮಹಾಭಾರತದಲ್ಲಿ. ನನ್ನ ಪ್ರಕಾರ ನ ಭೂತೋ ನ ಭವಿಷ್ಯತಿ, ಮುಂದೆ ಅಂತಹ ಕೃತಿ ಬರ್ತದೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಒಂದು ಸೂಚ್ಯವಾಗಿ ಹೇಳಬೇಕು, ನನಗಿರುವಂಥ ಸಮಯ 45 ನಿಮಿಷ ಅಂತ ಅಂದ್ಕೊಂಡಿದ್ದೆ. ನಮ್ಮಲ್ಲಿ ಒಂದು ಮಾತಿದೆ, ಟಾಕಾ ಪೂರ್ತಿಯ ರಾಮಾಯಣ ಅಂತ. ನೀವು ಕೇಳಿರ್ಬೇಕಾದ್ರೆ ಮರಾಠಿ ಮಾತದು. ದೊಡ್ಡ ಯಜಮಾನರು, ಜಮೀನ್ದಾರು, ಮನೇಲಿ ಬೇಕಾದಷ್ಟು ಹೈನ ಇದೆ, ಮಜ್ಜಿಗೆ ಮಾಡಿ ಇಟ್ಬಿಡ್ತಾರೆ ಮನೆ ಮುಂದೆ. ಪುರೋಹಿತ ಹೆಂಡತಿ ಹೋದಂತೆ ಮಜ್ಜಿಗೆ ಕೊಡ್ತೀರಾ ಅಂತ. ಅವ್ರು ಹೇಗೂ ಬಂದಿದ್ದೀರಿ, ಸ್ವಲ್ಪ ರಾಮಾಯಣ ಹೇಳಿ ಅಂದ್ರೆ ಮಜ್ಜಿಗೆ ಹಾಗೆ ಕೊಡಬೇಕು, ರಾಮಾಯಣ ಕೇಳ್ಕೊಂಡು ಕೊಡಬೇಕು ಅಂತ ಇರಬೇಕು. ಆ ಪುರೋಹಿತ ಹೆಂಡತಿ ನೋಡ್ತಾ ಇದ್ದಾರಂತೆ, ಎಷ್ಟು ಮಜ್ಜಿಗೆ ಹಾಕಿದ್ದಾಳೆ ತನ್ನ ಬಟ್ಲಿಗೆ ಅಂತ. ಸ್ವಲ್ಪ ಹಾಕಿದ್ರೆ ಅದೇನು ರಾಮಾಯಣ, ರಾಮ ಸೀತೆ ಅಟ್ಟೇನೆ ಅಂತ ಹೇಳ್ಬೋದು. ಸ್ವಲ್ಪ ಜಾಸ್ತಿ ಮಜ್ಜಿಗೆ ಬಂದರೆ ಲಕ್ಷ್ಮಣ ಭರತ ಸೇರ್ಕೋತೆ. ಇನ್ನೂ ಸ್ವಲ್ಪ ಜಾಸ್ತಿ ಮಜ್ಜಿಗೆ ಕೊಟ್ಟರೆ ರಾಮಾಯಣ ದೀರ್ಘ ಆಗ್ತಿತ್ತಂತೆ. ಟಾಕಾ ಪೂರ್ತಿಯ ರಾಮಾಯಣ ಅಂತ. ಅಂದರೆ ಟಾಕ ಮಜ್ಜಿಗೆ, ತಾಕ್ ಅಂತ ಅದಕ್ಕೆ ಟಾಕಾ ಪೂರ್ತಿ ಭಾಷೆ. ಎಷ್ಟು ಮಜ್ಜಿಗೆ ಕೊಡ್ತಾರೋ ಅಷ್ಟೇ ರಾಮಾಯಣ. ಇವತ್ತು ಮಹಾಭಾರತವನ್ನು 45 ನಿಮಿಷ ಹೇಳೋದು ಅದೇ ಟಾಕಾ ಪೂರ್ತಿಯೇ ಇತ್ತು. ನಾನು ಹಾಕ್ಕೊಂಡದ್ದು ಏನು ಅಂದರೆ, ವೇದವ್ಯಾಸರೇ ತಾವೇ ಬರೆದಂಥ ಮಹಾಕಾವ್ಯದಲ್ಲಿ ತಾವೇ ಪಾತ್ರಧಾರಿಗಳಾಗಿ ಎಷ್ಟು ಬಾರಿ ಬರ್ತಾರೆ ಹೊರಗಡೆ ಅಂತ. ಕಷ್ಟದ ಕೆಲಸ ಇದೆ. ಅವ್ರು ಬರೀ ಪಾತ್ರಧಾರಿ ಮಾತ್ರ ಅಲ್ಲ, ಮಹಾಭಾರತದ ಕಥೆಗೆ ಅತ್ಯಂತ ಅಪೂರ್ವವಾದಂಥ ತಿರುವುಗಳನ್ನು ಕೊಟ್ಟಂಥವರು ವೇದವ್ಯಾಸರು. ಯಾವ್ಯಾವ ಸಂದರ್ಭದಲ್ಲಿ ಬಂದರು ಅಂತ. ಇನ್ನೊಂದು ಗಮನಿಸಬೇಕಾದದ್ದು ಅಂದರೆ, ವೇದವ್ಯಾಸರು ಬಹಳ ದೀರ್ಘಕಾಲ ಬದುಕಿದಂಥವ್ರು. ಸಾಮಾನ್ಯ ನಮ್ಮಲ್ಲಿ ಬಹಳ ದಿವಸ ಬದುಕಿದರೆ ಮೊಮ್ಮಕ್ಕಳು ನೋಡ್ಬೋದು, ಮರಿಮಕ್ಕಳು ನೋಡ್ಬೋದು, ಅದಕ್ಕಿಂತ ಹೆಚ್ಚಂದ್ರೆ ಇನ್ನೊಂದು ಮಗು ನೋಡ್ಬೋದು. ಅದಕ್ಕಿಂತ ಹೆಚ್ಚಿಗೆ ಬದುಕೋದು ಕಷ್ಟ ನಾವೆಲ್ಲ. ಆದರೆ ವೇದವ್ಯಾಸರು 7 ತಲೆಮಾರುಗಳನ್ನು ಕಂಡವರು. ಶಂತನು, ಅಮ್ಮ ಸತ್ಯವತಿ, ಮಲತಮ್ಮರಾದಂಥ ಭೀಷ್ಮ, ಚಿತ್ರಾಂಗದ, ವಿಚಿತ್ರವೀರ್ಯ, ಮಕ್ಕಳೇ ಆದಂಥ ಧೃತರಾಷ್ಟ್ರ, ಪಾಂಡು, ವಿದುರ, ಅವ್ರ ಮಕ್ಕಳಾದಂಥ ಕೌರವರು, ಪಾಂಡವರು. ಕೌರವರು ಕ್ಷೇತ್ರಜ ಮಕ್ಕಳು, ಪಾಂಡವರು ಕ್ಷೇತ್ರಜ ಮಕ್ಕಳು. ಆದರೂ ಪ್ರೀತಿ ಪಾಂಡವರ ಬಗ್ಗೆನೇ ಜಾಸ್ತಿ ಇರುತ್ತೆ. ಪಾಂಡವರ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತ, ಪರೀಕ್ಷಿತನ ಮಗ ಜನಮೇಜಯ. ನೋಡಿ ಹೇಗಿದೆ. ಆ ಜನಮೇಜಯನ ಯಾಗಕ್ಕೆ ಕೂಡ ಹೋಗ್ತಾರೆ. ಅಂದರೆ 7 ತಲೆಮಾರುಗಳನ್ನು ಕಂಡಂಥ ವೇದವ್ಯಾಸರು ಬರೀ ತಲೆಮಾರುಗಳನ್ನು ಕಂಡವರಲ್ಲ, 7 ತಲೆಮಾರುಗಳಿಗೆ ಪ್ರಭಾವಶಾಲಿ ಆಗಿದ್ದವರು, ಪ್ರೇರಕ ಶಕ್ತಿ ಆಗಿದ್ದವರು. ಅವರಷ್ಟೇ ಅಲ್ಲ, ಇವತ್ತಿಗೆ ಕೂಡ ನಾವು ಕೂಡ ಅವರಿಂದ ಪ್ರಚೋದನೆ ಪಡೆಯುವಂಥವ್ರು. ಆದರೆ ತಾವು ಸಾಕ್ಷಾತ್ ಕಂಡಂಥ 7 ತಲೆಮಾರುಗಳ ಬಗ್ಗೆ ಅವ್ರು ಬರೀತಾರಲ್ಲ ಹೇಗೆ. ನಾನು ಅದನ್ನು ವಿಚಾರ ಮಾಡಿ ನೋಡಿದೆ. ಸ್ವಲ್ಪ ನೋಡಿದಾಗ ಬಹುಶಃ ನನ್ನ ಸಂಶೋಧನೆ ಸಾಲದೇನೋ ಗೊತ್ತಿಲ್ಲ, ನನಗೆ ತಿಳಿದ ಹಾಗೆ ವೇದವ್ಯಾಸರು ಮಹಾಭಾರತ 41 ಬಾರಿ ಬರ್ತಾರೆ. 41 ಬಾರಿ ಬಂದಾಗ, ಪ್ರತಿ ಸಲ ಬಂದಾಗ ಯಾವುದೋ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೆ, ತಿಳುವಳಿಕೆಯನ್ನು ಕೊಡ್ತಾರೆ, ದಾರಿ ತಪ್ಪಬಹುದಾಗಿದ್ದನ್ನು ತಪ್ಪಿಸ್ತಾರೆ. ಕೆಲವೊಂದು ಸಲ ಹತಾಶರೂ ಆಗಿದ್ದಾರೆ, ತಿದ್ದೋಕ್ಕಾಗಲ್ಲಲ್ಲಪ್ಪ ಇವ್ರನ್ನ ಏನು ಮಾಡೋದು ಅಂತ ಹೇಳುತ್ತಾರೆ. ಅಂದರೆ ಒಬ್ಬ ಮಹಾನ್ ವ್ಯಕ್ತಿ ಕೂಡ ತಳಮಳ ತಪ್ಪಲಿಲ್ಲ ಅಂತ. ಮೊದಲನೇ ಸಲ ಚಂದ ಹೇಳಿದರು. ಮೊದಲನೇದವರು ಎಲ್ಲ 41 ಹೇಳೋಕ್ಕಾಗಲ್ಲ. 41 ಹೇಳಬೇಕಂದ್ರೆ ವೀಣಾ ಅವ್ರಿಗೆ ಕೇಳಿ ನಾನು 3 ದಿವಸ ಅದನ್ನೇ ಮಾಡಬೇಕು.
41 ವೇದವ್ಯಾಸರ ಆಗಮನ ಮಹಾಭಾರತದಲ್ಲಿ ಅಂತ ಹೇಳಬೇಕಾಗಿತ್ತು. ನಾನು ಹಾಕ್ಕೊಂಡಿದ್ದು ಕೆಲವು ಪ್ರಮುಖ ಆಗಮನಗಳನ್ನು ಮಾತ್ರ ಹೇಳಬೇಕು ಅಂತ. ಇವರು ಬರುವಂಥದ್ದು ಇದೆಯಲ್ಲ, ಆದಿ ಪರ್ವದಲ್ಲಿ 2 ಸಲ ಬರ್ತಾರೆ. ಭೀಷ್ಮ ಪರ್ವ, ದ್ರೋಣ ಪರ್ವ, ಅಶ್ವಮೇಧಿಕಾ ಪರ್ವ, ಆಶ್ರಮವಾಸಿಕಾ ಪರ್ವದಲ್ಲಿ ಕೂಡ ಒಂದೊಂದು ಸಲ ಬರ್ತಾರೆ. ಅವ್ರದ್ದು ಪ್ರಾಥಮಿಕ ಆಗಮನ ಬರೋದು ಮೊದಲನೇ ಸಲ ಗಜಾನನ ಕೇಳ್ಕೊಳ್ಳೋಕ್ಕೆ, ಗಣಪತಿಯನ್ನು ಕೇಳ್ಕೊಳ್ಳೋದಕ್ಕೆ ಬರೀತಿಯಪ್ಪ ನಾನು ಹೇಳ್ತೀನಿ ಅಂತ ಕೇಳೋ ಶುರು ಆಗುತ್ತೆ. ಆ ಮಹಾಕಾವ್ಯದ ಲಿಪಿಕಾರನನ್ನಾಗಿ ಒಪ್ಪಿಸ್ತಾರೆ. 2ನೇ ಸಲ ಬಂದದ್ದು ಜನಮೇಜನ ಸರ್ಪ ಯಜ್ಞಕ್ಕೆ ಬರ್ತಾರೆ. ರಾಜ ಹೇಳ್ತಾನೆ ಮಹಾಭಾರತ ಹೇಳಿ ಅಂತ. ಆದರೆ ವೇದವ್ಯಾಸರು ಮಹಾಭಾರತ ಕಥೆಯನ್ನು ತಾವು ಹೇಳದೆ ವೈಶಂಪಾಯನನ ಕಡೆಯಿಂದ ಹೇಳಿಸಿ ತಾವು ಕೂಡ ಕೂತು ತಮ್ಮ ಮಹಾಭಾರತ ಕಥೆಯನ್ನು ಕೇಳ್ತಾರೆ. ಇದು ಮೊದಲಿನ ಭಾಗದಲ್ಲಿ ಬರೋದು. ಈ ಪ್ರಾರಂಭಿಕ ಹಂತದ ದರ್ಶನ ಹಾಗಾದರೆ ಮಹಾಭಾರತ ಕಥೆಯಲ್ಲಿ ಮೊದಲ ಆಗಮನ ಅತ್ಯಂತ ಮುಖ್ಯ. ಇಡೀ ಕಥೆಗೊಂದು ತಿರುವು ಕೊಡುವಂಥದ್ದು, ಸಾಕಷ್ಟು ಚರ್ಚಾಸ್ಪದವಾದಂಥದ್ದು, ಚಿಂತನೆಗೆ ಒಳಪಡುವಂಥದ್ದು. ಅದರ ಬಗ್ಗೆ ನಮ್ಮ ಶರ್ಮ ಸರ್ ತುಂಬ ಚೆನ್ನಾಗಿ ಹೇಳಿದರು. ಅವರು ನನಗೋಸ್ಕರ ಕೆಲವು ಬಿಟ್ಟರು, ಪಾಪ ಬೇಕಲ್ಲ ಅವನು ಹೇಳೋಕ್ಕೇನಾದ್ರು. ಅದು ಮೊದಲನೇ ಇದೆಯಲ್ಲ ಬರೋದು ಅಪರೂಪದ ಘಟನೆ. ವ್ಯಾಸರು ತಪಸ್ಸಿಗೆ ಹೋಗ್ಬಿಟ್ಟಿದ್ದಾರೆ. ಸತ್ಯವತಿ ನೋಡೇ ಇಲ್ಲ ಅವನು. ತಾಯಿ ಸತ್ಯವತಿ ಮತ್ಸ್ಯಗಂಧಿ ಆದವಳು ಯೋಜನಗಂಧಿಯಾಗಿ ಶಂತನುವನ ಹೆಂಡತಿಯಾಗಿದ್ದಾಳೆ. ಬ್ಯಾಕ್ಗ್ರೌಂಡ್ ಹೇಳ್ತೀನಿ ಏನಾಯಿತು ಅಂತ. ಅತ್ಯಂತ ಹತಾಶ ಸ್ಥಿತಿಯಲ್ಲಿದ್ದಂಥ ಸತ್ಯವತಿ ಮಗನ್ನೆನ್ಸ್ಕೊತಾಳೆ. ಮಗ ತಾಯಿಯನ್ನು ಬಿಟ್ಟು ಹೋಗುವಾಗ ಹೇಳಿದ್ದ, ಅಮ್ಮ ನೀನು ಯಾವಾಗ ನೆನೆಸ್ಕೋತೀಯೋ ಅವಾಗ ನೀನು ಮುಂದೆ ಬರ್ತೇನೆ ನಾನು ಅಂತ ಹೇಳಿದ. ಈ ಮಾತು ಆಕೆ ನೆನೆಸ್ಕೋತಾಳೆ. ಯಾಕಂದರೆ ಈ ಪರಿಸ್ಥಿತಿ ಹೇಗಿದೆ ಅದಕ್ಕೆ ದಿಕ್ಕು ತೋಚಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಆಗ ನೆನೆಸ್ಬೇಕು. ಬ್ಯಾಕ್ಗ್ರೌಂಡ್ ಏನಾಗಿತ್ತು ಹೊತ್ತಿಗೆ ಅಂತಂದರೆ ಭಾಳ ವಿಚಿತ್ರ. ನಿಮಗೆಲ್ಲ ಕತೆ ಗೊತ್ತು, ಕತೆ ಹೇಳಲ್ಲ ನಾನು. ಶಂತನು ಮತ್ಸ್ಯಗಂಧಿಯನ್ನು ಮದುವೆ ಆಗಬೇಕು ಅಂದ್ಕೊಂಡ ಸತ್ಯವತಿಯನ್ನು. ಆದರೆ ಸತ್ಯವತಿ ಅಪ್ಪ ಹೇಳ್ದ, ನನ್ನ ಮಗ ರಾಜ ಆಗೋದಾದರೆ ಮಾತ್ರ ಕೊಡ್ತೀನಿ ಅಂದ. ಮಗ ಇದ್ದಾನಲ್ಲ ಭೀಷ್ಮ, ಬೇಡ ಅಂದಾಗ ಭೀಷ್ಮನೇ ಹೋಗಿ ಆಕೆಯನ್ನು ಒಪ್ಪಿಸಿ ಪ್ರತಿಜ್ಞೆ ಮಾಡ್ತಾನೆ. ನಮ್ಮ ಕುಮಾರವ್ಯಾಸನ ಮಾತು ಅದ್ಭುತ ಮಾತು ಅಂತ ಹೇಳ್ತಾನೆ. ಆದರಿಲ್ಲಿ ಮೇಲೆ ನಾರಿಯರಾದವರು ಭಾಗೀರಥಿಗೆ ಸರಿ, ಮೇದಿನಿಯ ಸಲ್ಲಿಸುವರು ನಿನ್ನಯ ಮಗಳ ಮಕ್ಕಳಿಗೆ. ಈ ದಿವಿಜರಿ ಹರಿಹರ ಬ್ರಹ್ಮಾದಿ ದೇವರು ಸಾಕ್ಷಿ ಹೋಗೆಂದ ದಯಾನಿಧಿ ನಗುತ್ತ ನಿನ್ನಯ ಮಗಳ ಕರೆಸೆಂದ. ಭೀಷ್ಮ ತೀರ್ಮಾನ ಮಾಡಿಬಿಟ್ಟ, ನಾನು ಮದುವೆ ಆಗೋಲ್ಲ. ಹೇಳಿ ಮಾತು ಹೆಂಗಿದೆ ನೋಡಿ. ಆದರೆ ಇಲ್ಲಿ ಮೇಲೆ ನಾರಿಯರಾದವರು ಭಾಗೀರಥಿಗೆ ಸರಿ, ಗಂಗೆ ತಾಯಿ, ಇನ್ಮೇಲೆ ಯಾವುದೇ ಹೆಣ್ಣಿದ್ರು ಕೂಡ ನನ್ನ ತಾಯಿ ಸಮಾನ, ಮದುವೆ ಆಗೋದಿಲ್ಲ ಅಂತ ಭೀಷ್ಮ ತೀರ್ಮಾನ ಮಾಡಿಬಿಟ್ಟ. ಸತ್ಯವತಿಗೆ 2 ಮಕ್ಕಳು, ಚಿತ್ರಾಂಗದ ಅಂತ, ವಿಚಿತ್ರ ವೀರ್ಯ ಅಂತ 2 ಮಕ್ಕಳು. ಕೆಲವು ಸಲ ದಶರಥ ಮಹಾಭಾರತದಲ್ಲಿ ಹೇಳ್ತಾನೆ, ನಾನು 100 ಮಕ್ಕಳಿದ್ರು ನನಗೆ ಪುತ್ರ ಭಾಗ್ಯ ಇಲ್ಲ ಅಂತ. ಲೆಕ್ಕಕ್ಕೆ 33. ನಮ್ಮ ಬೇಂದ್ರೆ ಹೇಳ್ದಂಗೆ ಲೆಕ್ಕಕ್ಕೆ 33 ಕೋಟಿ, 33 ಮುಂದೆ ಏಸೋ 0 ಅಂತ ಹೇಳಿದೆ. 2 ಮಕ್ಕಳು ಚಿತ್ರಾಂಗದ, ವಿಚಿತ್ರ ವೀರ್ಯ. ಚಿತ್ರಾಂಗದ ಯುದ್ಧದಲ್ಲಿ ಸತ್ತು ಹೋಗ್ತಾನೆ. ವಿಚಿತ್ರ ವೀರ್ಯನ ಮದುವೆ ಮಾಡಬೇಕು. ಭೀಷ್ಮ ಹೇಗಿದ್ರು ಮದುವೆ ಆಗಲ್ಲ. ಅವಾಗೆಲ್ಲ ಪದ್ಧತಿ ಸರಿಯೋ ತಪ್ಪೋ ಕೆಳಗಿಲ್ಲ. ನನ್ನ ತಮ್ಮನಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಕಾಶಿರಾಜರ ಮಕ್ಕಳ ಮದುವೆ, 3 ಮಕ್ಕಳ ಹೆಣ್ಮಕ್ಳ ಮದುವೆ ಗೊತ್ತಾಗಿರುತ್ತೆ. ಹೋಗಿ ಆ 3 ಜನ ಹೆಣ್ಮಕ್ಳು ಎತ್ಕೊಂಡ್ಬಂದ್ಬಿಡ್ತಾನೆ. ಅಂಬಿಕೆ, ಅಂಬಾಲಿಕೆ ಅಂತ 3 ಜನ ತುಂಬ ಸುಂದರಿಯರು ಮದುವೆ ರೆಡಿ ಆಗಿರ್ತಾರೆ. ಪಾಪ ಅವರು ಎತ್ಕೊಂಡ್ಬಂದ್ಬಿಡ್ತಾನೆ. ಅಂಬೆ ಹೇಳ್ತಾಳೆ, ನಾನು ಯಾರು ಮದುವೆ ನಿನ್ನೆ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಮದುವೆ ಆಗೋಂಗಿಲ್ಲ. ಮುಂದೆ ಕತೆ ಬೇರೆ ಇದೆ. ಅಂಬಿಕೆ ಅಂಬಾಲಿಕೆ ಇಬ್ಬರನ್ನೂ ಕೂಡ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡ್ತಾರೆ. ಆ ವಿಚಿತ್ರ ವೀರ್ಯ ತುಂಬ ಭೋಗಿ. ಇಷ್ಟಿದ್ರೂ ಕೂಡ 7 ವರ್ಷ ಸಂಸಾರ ಮಾಡ್ತಾನೆ. 2 ಹೆಣ್ಣಂದ್ರಿಂದ ಮಕ್ಕಳಾಗೋದಿಲ್ಲ, ಅವನಿಗೆ ಸತ್ತು ಹೋಗ್ತಾನೆ. ಈಗ ದೊಡ್ಡ ಕುರುವಂಶ ಎಲ್ಲಿಗೆ ಬಂತು ಅಂದರೆ, ಸತ್ಯವತಿಗೆ 2 ಸೊಸೆಯಂದಿರಿದ್ದಾರೆ, ಮೊಮ್ಮಕ್ಕಳಿಲ್ಲ. ಇಂಥ ಧೀಮಂತರಿಂದ ಆಳಲ್ಪಟ್ಟಂಥ ಕುರುರಾಜ್ಯ ವಂಶ ನಿಶಂಶ ಆಗೋಗ್ತದೆ, ನಿರ್ವಂಶ ಆಗಿ ಹೋಗ್ತದಲ್ಲ, ಏನು ಮಾಡೋದು ಅಂತ ಚಿಂತೆ ಬರ್ತದೆ. ಆಕೆ ಅವಾಗ ನಿಯೋಗ ಪದ್ಧತಿ ಬಗ್ಗೆ ಚಿಂತೆ ಮಾಡ್ತಾಳೆ. ಆಗ ಪ್ರಚಲಿತವಾದಂಥ ಪದ್ಧತಿ ಅದು. ನಾನು ಕೇಳಿದ ಹಾಗೆ ಬಹಳ ಇತ್ತೀಚಿನವರೆಗೂ ಕೂಡ ಕೆಲವು ಉತ್ತರ ಭಾರತದ ಪ್ರದೇಶಗಳಲ್ಲಿತ್ತು. ಚದ್ದರ್ ಮೈಲಿಸಿ ಅಂತ ಬರೆದಂಥ ಕಾದಂಬರಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತು. ಇದಾದಂಥ ಘಟನೆ. ನಿಯೋಗ ಪದ್ಧತಿ ಅಂದರೆ
ಒಬ್ಬ ಪುರುಷ ಸತ್ತು ಹೋದರೆ, ಅವನ ಹೆಂಡತಿಗೆ ಮಕ್ಕಳಿಲ್ಲದೆ ಹೋದರೆ, ಸಂಸಾರ ಮುಂದುವರಿಸಬೇಕು, ವಂಶ ಮುಂದುವರಿಸಬೇಕು ಅನ್ನೋದಾದರೆ ಆ ಗಂಡನ ಅಣ್ಣಂದರೆ ಯಾರಾದರೂ ಇದ್ದರೆ, ಅಥವಾ ಅಲ್ಲಿ ಇಲ್ಲದೆ ಹೋದರೆ ಯಾರಾದರೂ ತಪಸ್ವಿಗಳಿದ್ದರೆ, ತಪಸ್ವಿ ಬ್ರಾಹ್ಮಣರಿದ್ದರೆ ಅವ್ರ ಕಡೆಯಿಂದ ಮಕ್ಕಳನ್ನು ಪಡ್ಕೋಬಹುದು. ಅವರೆಲ್ಲ ಕ್ಷೇತ್ರಜ ಪುತ್ರರು ಅಂತ ಆಗ್ತಾಯಿತ್ತು. ಆ ತಂದೆ ಮಕ್ಕಳಂತ ಒಪ್ಕೋತಾ ಇದ್ರು ಆಗಿನ ಕಾಲಕ್ಕೆ. ಆಗ ಯಾಕೆ ಏನು ಮಾಡ್ತಾರೆ ಸತ್ಯವತಿ, ಈಗ ಯಾರಿದ್ದಾರೆ ಮಗ ಅಂದರೆ ಭೀಷ್ಮನೇ ಒಬ್ಬ. ಈಗ ಶಂತನುನ ಮಗ. ಅವನು ಕರೆದು ಹೇಳ್ತಾನೆ, ನೋಡಪ್ಪ ಹೀಗಾಗಿದೆ ಪರಿಸ್ಥಿತಿ, ನೀನು ಗೊತ್ತಿದೆ, ವಂಶ ಮುಂದುವರಿಬೇಕು. ಆದ್ದರಿಂದ ನನ್ನ ಸೊಸೆಯಂದಿರಿದ್ದಾರೆ, ತುಂಬ ಸುಂದರಿಯರಾಗಿದ್ದಾರೆ, ಯೌವನಸ್ಥರಾಗಿದ್ದಾರೆ ಮತ್ತು ಪುತ್ರಾಕಾಂಕ್ಷಿಗಳಾಗಿದ್ದಾರೆ, ಮಕ್ಕಳು ಬೇಕು ಅಂತಿದ್ದಾರೆ. ಅದರಿಂದ ನೀನು ನಿಯೋಗ ಪದ್ಧತಿಯಿಂದ ಪಡ್ಕೋ, ಅವ್ರ ಕಡೆಯಿಂದ ಮಕ್ಕಳನ್ನು ಪಡಿ, ಸಂಸಾರ ಮುಂದುವರಿ. ಸಾಧ್ಯ ಇಲ್ಲ ಅಂತ ನಾನು ಬ್ರಹ್ಮಚಾರ್ಯದ ವೃತವನ್ನು ತೊಟ್ಟಿದ್ದೇನೆ, ನಾನು ಬದಲಾಯಿಸೋ ಸಾಧ್ಯ ಇಲ್ಲ. ಅದನ್ನು ಇನ್ನೇನಾದರೂ ಹೇಳಮ್ಮ, ಹೋಗ್ತೀನಿ, ನಾನು ಆಗೋಲ್ಲ ಅಂತ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನೀನೇ ಮದುವೆ ಆಗಿ ಪಟ್ಟದ ಮೇಲೆ ಕೂತ್ಕೋ, ನಿನ್ನ ಮಕ್ಕಳು ಸಂಸಾರ ವಂಶ ನಡ್ಕೊಂಡು ಹೋಗಲಿ. ಅದು ಸಾಧ್ಯ ಇಲ್ಲ ಅಂತ ಮದುವೆ ಆಗೋಲ್ಲ ತೀರ್ಮಾನ ಮಾಡಿದ್ದೀನಿ ನಾನು. ಏನು ಮಾಡ್ಬೇಕಾಗಿ ಈಗ? ಆಗ ಅವನೇ ಭೀಷ್ಮ ಹೇಳ್ಕೊಡ್ತಾನೆ, ಹಿಂದೊಂದು ಪದ್ಧತಿ ಇತ್ತು, ಯುದ್ಧದಲ್ಲಿ ಹೋದಂಥ ಸೈನಿಕರು ಸತ್ತು ಹೋದರೆ ಮಕ್ಕಳಿಲ್ಲದೆ ಹೋದಾಗ ಈ ನಿಯೋಗ ಪದ್ಧತಿಯಿಂದ ಪಡ್ಕೊಳ್ತಾ ಇದ್ರು. ಅವರು ಕ್ಷೇತ್ರಜ ಪುತ್ರರು ಪಡ್ಕೊಳ್ತಾ ಇದ್ರು, ಅದೇ ತಂದೆ ಮಕ್ಕಳು ತಡ್ಕೊಳ್ತಾ ಇದ್ರು ಜನ. ಹಾಗೆ ನೀನು ಕೂಡ ಮಾಡು. ಯಾರಾದರೂ ತಪಸ್ವಿ ಇದ್ದರೆ, ತುಂಬ ಜ್ಞಾನ ಸಂಪಾದನೆ ಮಾಡಿದವನಿದ್ರೆ, ಇಲ್ಲಿ ಬರೀ ಪುತ್ರಾಪೇಕ್ಷೆ ಮಾತ್ರ ಇದ್ದರೆ, ಕಾಮಾಪೇಕ್ಷೆ ಇಲ್ಲ, ಅಂಥವ್ರ ಮಕ್ಕಳು ಪಡ್ಕೋಬಹುದು, ವಿಚಾರ ಮಾಡುವುದು ಅಂತ ಹೇಳ್ತಾನೆ. ಅದುವರೆಗೂ ಗುಟ್ಟಾಗಿಟ್ಕೊಂಡಿದ್ದಂಥ ವಿಷಯವನ್ನು ಸತ್ಯವತಿ ಭೀಷ್ಮನಿಗೆ ಹೇಳ್ತಾನೆ. ನನಗೆ ಹಿಂದೆ ಶಂತನು ಮದುವೆ ಆಗೋದಕ್ಕಿಂತ ಮೊದಲು ಪರಾಶರ ಮುನಿಯಿಂದ ನನಗೆ ಮಗ ಹುಟ್ಟಿದ್ದ. ಅವನು ದೊಡ್ಡ ಜ್ಞಾನಿಯಾಗಿದ್ದಾನೆ. ಅವನಿಗೆ ವೇದಗಳನ್ನು ಭಾಗ ಮಾಡಿ ವೇದವ್ಯಾಸ ಅಂತ ಜಗಮಾನ್ಯನಾಗಿದ್ದಾನೆ, ಅವನು ಕೇಳಬಹುದಾ ಅಂತ. ಭೀಷ್ಮ ಹೇಳ್ತಾನೆ, ಹೌದು, ಮಹಾಜ್ಞಾನಿಗಳು, ನಿನ್ನ ಮಗ ಅಂತ ಕೇಳಿ ಸಂತೋಷ ಆಯ್ತು ನನಗೆ, ಅವನು ಕೇಳ್ಬೋದು ಅಂತ ಒಪ್ಪಿಸಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ. ಭೀಷ್ಮನ ಒಪ್ಪಿಸ್ತಾಳೆ, ಎಲ್ಲರೂ ಹೇಳಿಬಿಟ್ಟು ಮಗ ನೆನೀತಾಳೆ. ಮಗ ಬಂದು ಮೊದಲನೇ ಬಾರಿ ಎಷ್ಟೋ ವರ್ಷದ ನಂತರ ಮಗನ ನೋಡಿದ್ದಾಳೆ, ಬೆಳೆದ ಮಗನ ನೋಡಿದ್ದಾಳೆ, ಅಪ್ಕೊಂಡು ಮುದ್ದಾಡ್ತಾಳೆ, ಎಲ್ಲ ಮಾತಾಡ್ತಾಳೆ. ನನಗೊಂದು ಕೆಲಸ ಆಗಬೇಕಲ್ಲಪ್ಪ ನನ್ನ ಕಡೆಯಿಂದ ಅಂತ ಕೇಳ್ತಾಳೆ. ನೋಡಿ, ಮೊದಲನೇ ಬಾರಿಗೆ ತಾಯಿ ಕೇಳುವಂಥ ವರ ಏನಿದೆ, ಏನು ಕೇಳೋದಕ್ಕೆ? ವಿಧವೆ ಸೊಸೆಯರಲ್ಲಿ ಸಂತಾನ ಭಾಗ್ಯವನ್ನು ಕೇಳಬೇಕು. ಎಷ್ಟು ಚೆನ್ನಾಗಿದೆ. ನೀನು ಮಾತು ನಡೆಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ವೇದವ್ಯಾಸರು. ನಿಯೋಗ ಪದ್ಧತಿಯಿಂದ ನನ್ನ ಸೊಸೆಯಂದರೆ ಮಕ್ಕಳನ್ನು ಕೊಡು ಅಂತ ಕೇಳ್ತಾರೆ. ಆಗ ಭೀಷ್ಮ ಹೇಳ್ತಾರೆ, ಹೌದಮ್ಮ, ನೀನು ಹೇಳೋದು ಸರಿ ಇದೆ, ಈ ಪದ್ಧತಿ ಇದೆ, ಆ ಥರದ್ದು ಮಾಡ್ಬೋದು. ಆದರೆ ಒಂದು ಕೆಲಸ ಮಾಡು, ಹೇಳೋ ಮಾತು ಎಷ್ಟು ಚೆನ್ನಾಗಿದೆ. ಆ ಇಬ್ಬರು ಸೊಸೆಯಂದರಿಗೆ ಮಿತ್ರ ಮತ್ತು ವರುಣರಂಥ ಮಗನನ್ನು ಕೊಡ್ತೇನೆ, ನಾನು ಸೂರ್ಯ ಮತ್ತು ವರುಣರಂಥ ಮಗನನ್ನು ಕೊಡ್ತೇನೆ. ಆದರೆ ಒಂದು ಕಂಡೀಷನ್ ಇದೆ, ನಾನೀಗ ಗಾಢವಾದ ತಪಸ್ಸಿನಲ್ಲಿದ್ದೇನೆ. ಆ ತಪಸ್ಸಿನಿಂದಾಗಿ ನನ್ನ ಮೈಗೊಂದು ಕಠೋರ ವಾಸನೆ ಇದೆ, ನನ್ನಲ್ಲಿ ಉಗ್ರ ರೂಪ ಇದೆ. ಅದಕ್ಕೊಂದು ಕೆಲಸ ಮಾಡು, 1 ವರ್ಷ ಬಿಟ್ಬಿಡು. ನಿನ್ನ ಸೊಸೆಯದ ಕೆಲವು ವೃತ್ತಗಳನ್ನು ಮಾಡಲಿ, ನಾನು ಹೇಳ್ಕೊಡ್ತೇನೆ. 1 ವರ್ಷ ನಾನು ಬರ್ತೇನೆ, ನಮ್ಮ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಕೊಡ್ತೇನೆ ಅವರಿಗೆ ಅಂತ ಹೇಳ್ತಾನೆ. ಆದ ಸತ್ಯವತಿಗೆ ಅವಸರ. ಮಹಾಭಾರತದ ಎಲ್ಲ ಕಡೆ ಅವಸರನೇ ಅವಸರ. ಎಲ್ಲರೂ ಕೆಡಿಸ್ಕೊಂಡು ಇದರಿಂದಾನೆ. ನಾನು ಭಾಳ ಕೆಲಸ ವಿಚಾರ ಬರೆದಿದ್ದೇನೆ ಒಂದ್ಸಲ. ಎಲ್ಲ ಕಡೆ ಹೀಗೆ ರೀ, ಒಂದು ಕಡೆ ಅಂತ ಸತ್ಯವತಿ ಅವಸರ. 1 ವರ್ಷ ತಡೆದಿದ್ರೆ ಏನಾಗಿರೋದು? ಬೇಗ ಬೇಕು, ಹಂಗಲ್ಲ, ಅರಾಜ್ಯ ಆಗಬಾರ್ದು, ಸಿಂಹಾಸನ ಖಾಲಿ ಇರಬಾರ್ದು, ಅದಕ್ಕೆ ನೀನು ತಕ್ಷಣ ಮಾಡು, ಮಕ್ಕಳಿಗೆ ಬೇಕು, ನನ್ನ ಮೊಮ್ಮಕ್ಕಳು ಬೇಕು ಅಂತ. ಅವ್ರು ಹೇಳ್ತಾನೆ, ನೋಡಪ್ಪ, ನಾನು ಹೋಗ್ತೀನಿ, ಆದರೆ ಕಷ್ಟ ಇದೆ, ನನ್ನ ಮೈ ಘಾಟು ವಾಸನೆ ಮತ್ತು ನನ್ನ ಉಗ್ರ ರೂಪ ತಡ್ಕೋಬೇಕು ಅವರು ಅಂತಾನೆ. ಮುಂದೆ ತಮಗೆ ಗೊತ್ತಿದೆ. ಅಂಬಿಕೆ ಕಡೆ ಹೋಗ್ತಾನೆ. ಈ ಉಗ್ರ ರೂಪ ನೋಡಿ ಕಣ್ಣು ಮುಚ್ಕೊಂಡ್ಬಿಡ್ತಾಳಕ್ಕೆ. ಕುರುಡ ಮಗ ಧೃತರಾಷ್ಟ್ರ ಹುಟ್ಟಿದ. 2ನೇಳು ಅಂಬಾಲಿಕೆ, ಅವ್ನು ನೋಡ್ಬಿಟ್ಟು ಬಿಳಿಚ್ಕೊಂಡ್ಬಿಡ್ತಾಳೆ. ಮಗು ಪಾಂಡು ಆದ. ಒಬ್ಬ ದಾಸಿ ಪುತ್ರಿಯಿಂದ ವಿದುರ ಹುಟ್ಟುತ್ತಾನೆ. 3 ಜನ ಮಕ್ಕಳು, ನೇರ ಮಕ್ಕಳು, ವೇದವ್ಯಾಸರ ಮಕ್ಕಳು. ಅವ್ರು ಮುಂದೆ ಹೋಗ್ಬಿಡ್ತಾರೆ, ಸಂಬಂಧ ಇಲ್ಲ. ಇದು ಮೊದಲನೇ ಸಾಗಿ ಬಂದದ್ದು. ಇಂಥ ಪ್ರಸಂಗದೊಳಗೆ ವ್ಯಾಸರು ಬಂದು ನನ್ನ ಕೇಳಿದರೆ, ಇಡೀ ಮಹಾಭಾರತ ಅಂದರೆ ವ್ಯಾಸರ ಮಕ್ಕಳು ಜಗಳನೇ ಪುರ. ಕೌರವರು ಒಂದು ಕಡೆ, ಪಾಂಡವರು ಒಂದು ಕಡೆಗೆ, ಅವ್ರ ಮಕ್ಕಳೇ. ಆದರೆ ಎಷ್ಟು ಅವ್ರು ಹೇಳಿದ ಹಾಗೆ
ಭಾಳ ಚೆನ್ನಾಗಿದ್ರು ಶರ್ಮರು, ತುಂಬ ಚೆನ್ನಾಗಿ ಹೇಳಿದರು. ಅದ್ರ ಭಾಗಿಯಾದರೂ ಕೂಡ ಅಂಟ್ಕೊಳ್ಳಲ್ಲ ಅವರು, ಚೆನ್ನಾಗಿ ಅಂಟದಿರುವಂಥದ್ದು ಡಿಟ್ಯಾಚ್ಮೆಂಟ್ ಅಂತ ಇದ್ದಾರೆ. ಪ್ರತಿಯೊಂದರೂ ತಲೆ ಹಾಕಲ್ಲ, ಸಮಸ್ಯೆ ಬಂದಾಗ ಬರ್ತಾರೆ. ಎರಡನೇ ಬಾರಿ ಬಂದದ್ದು ಭಾಳ ಮುಖ್ಯವಾಗಿ ನನಗೆ ರಾಜಸೂಯ ಯಾಗದಲ್ಲಿ ಬಂದಂಥದ್ದು. ಜಂಪ್ ಮಾಡ್ಕೊಂಡು ಹೋಗ್ಬೇಕು ನಾನು. ರಾಜಸೂಯ ಯಾಗ ನಡೀತಾ ಇದೆ, ಧರ್ಮರಾಜ ಮಾಡಬೇಕು, ಯಾಕಂದರೆ ಒಂದು ಸ್ಥಾಪನೆ ಮಾಡಬೇಕು. ಕೃಷ್ಣನ ಕನಸು ಏನು ಅಂದರೆ ಧರ್ಮ ಪ್ರತಿಷ್ಠೆ ಆಗಬೇಕು ದೇಶದುದ್ದಕ್ಕೂ. ಧರ್ಮರಾಜ ಚಕ್ರವರ್ತಿ ಆದರೆ ದೇಶ ಸುಭಿಕ್ಷವಾಗ್ತದೆ, ಧರ್ಮದಿಂದ ನಡ್ಕೊಳ್ತದೆ ಅಂತ. ಒಬ್ಬ ದೊಡ್ಡ ತೊಂದರೆ ಇತ್ತು ನಡುವೆ, ಜರಾಸಂಧಂದು, ಅದನ್ನು ಭೀಮ ನಿವಾರಿಸಿದ, ಕೃಷ್ಣನ ಮಾರ್ಗದರ್ಶನದಲ್ಲಿ ನಿವಾರಿಸಿದ. ಇನ್ನೊಬ್ಬ ಇದ್ದ ಕಂಟಕ, ಅವನು ಶಿಶುಪಾಲ ಅಂತ, ಅವನೊಬ್ಬ ಶೂರ, ಕೃಷ್ಣನ ಸೋದರತ್ತೆ ಮಗನೇ. ಈ ಪಾಂಡವರು ಹೇಗೆ ಅವನು ಸೋದರತ್ತೆ ಮಗನೇ. ಅವನೊಂದು ವಿಶೇಷ ಹಣೆ ಬರ. ಅವನು ಹುಟ್ಟಿದಾಗ ಎಲ್ಲರಂಗೆ ಇರಲಿಲ್ಲ. ಅವನು 3 ಕಣ್ಣು ಇತ್ತಂತೆ, 4 ಕೈ ಇತ್ತಂತೆ. ಎಲ್ಲರೂ ಏನು ವಿಚಿತ್ರ ಮಗು ಅಂತ ಇದೆ. ಅಮ್ಮನಿಗೂ ವಿಚಿತ್ರ ಅನಿಸೋದು. ಅವ್ರಿಗೊಂದು ಗೊತ್ತಾಗಿದ್ದೇನು ಅಂದರೆ, ಇವ್ರು ಹೀಗಿದ್ದಾನಲ್ಲ ಏನು ಮಾಡೋದು ಅಂತ ಅಮ್ಮ ಹೇಳಿದಂತೆ, ಇವ್ರು ಯಾರ ಕೈಯಲ್ಲಿ ಇಟ್ಟಾಗ, ಯಾರು ಇವನು ಎತ್ಕೊಂಡಾಗ ಅವನು ಎಕ್ಸ್ಟ್ರಾ ಕಣ್ಣು ಇದೆಯಲ್ಲ, ವಿಶೇಷ ಕಣ್ಣು, ಮತ್ತು 2 ಕೈ ಬಿದ್ದು ಹೋಗ್ತದೋ ಅವನ ಕೈಯಲ್ಲಿ ಇವನು ಸಾವಾಗ್ತದೆ ಅಂತ. ಬೆಳವಣಿಗೆ ಆಗ್ತದಲ್ಲ, ಇವನಿಗೆ ಸಾವಾಗ್ತದೆ. ಹುಷಾರಾಗಿಟ್ಟು ಕಡೆಯಿಂದ ಅದು ತಾಯಿ ಬಂದವರಿಗೆಲ್ಲ ಮಗುನ ಕೊಡೋದು, ಎತ್ಕೊಳ್ಳಿ ಅಂತ. ಕೃಷ್ಣ ನೋಡೋಕೆ ಹೋದ, ಮಗುನ ಕೊಟ್ಟರು, ಎತ್ಕೊಂಡ ತಕ್ಷಣ ಕಣ್ಣು ಕೈ ಬಿದ್ದು ಹೋಯ್ತು. ಅಮ್ಮನಿಗೆ ಅವತ್ತೇ ಗೊತ್ತಾಯಿತು, ಮುಂದೆ ನನ್ನ ಮಗ ಸಾಯೋದಿದ್ರೆ ಕೃಷ್ಣನ ಕೈಯಿಂದಾನೇ ಸಾಯೋದು. ಆಕೆ ಬೇಡ್ಕೊಂಡ್ರು, ಮಾರಾಯ ನನ್ನ ಮಗನ ಮೇಲೆ ಕೋಪ ಮಾಡಬೇಡ, ಅವನು ತಪ್ಪು ಮಾಡಿದರೆ ಕ್ಷಮಿಸು ಅಂತ. ಕೃಷ್ಣ ಹೇಳ್ದ, ಕ್ಷಮಿಸ್ತೀನಿ, ಆದರೆ ಅನ್ಲಿಮಿಟೆಡ್ ಅಲ್ಲ, ವಾರಂಟಿ ಇರ್ತದೆ, ಹಾಗೆ ಕೊಡೋಕ್ಕಾಗಲ್ಲ. 100 ತಪ್ಪುಗಳನ್ನು ಕ್ಷಮಿಸ್ತೀನಿ ಅಂದರೆ ಎಣಿಸ್ಬೇಕು. 101 ಆದ ತಕ್ಷಣ ಅವನು ಕೊಂದು ಹಾಕ್ತೀನಿ, ನಿಮ್ಮ ಮಗನಿಗೆ ಎಚ್ಚರ ಕೊಡು ಸ್ವಲ್ಪ ಅಂತ. ಮಹಾಭಾರತದಲ್ಲಿ ಬರೋಲ್ಲ, ಆ ತಾಯಿ ಮಗನಿಗೆ ಹೇಳಿದ್ದು ಕೃಷ್ಣನಿಂದ ಸಾಹಿತಿ ಅಂತ ಏನು ಗೊತ್ತಾಗಲ್ಲ. ಆದರೆ ಕೃಷ್ಣನ ಬಗ್ಗೆ ಹುಷಾರಾಗಿರು ಅಂತ ಹೇಳಿರ್ಬೇಕು. ರಾಜಸೂಯ ಯಜ್ಞ ಮಾಡಿದಾಗ ಇದು ಭಾಳ ವಿಚಿತ್ರ ಘಟನೆ ಸ್ನೇಹಿತರೆ. ಇದು ಅವನು ಹೋಗಿದ್ದಾನೆ, ಶಿಶುಪಾಲ ಹೋಗಿದ್ದಾನೆ. ಕೊನೆಗೆ ಎಲ್ಲಕ್ಕೂ ಒಂದು ರಾಜಸೂಯ ಅಧ್ಯಕ್ಷನನ್ನಾಗಿ ಮಾಡಬೇಕು. ಅವನು ಯಾರನ್ನು ಮಾಡಬೇಕು? ಇದು ಕ್ಷತ್ರಿಯರ ಸಭೆ, ಕ್ಷತ್ರಿಯರಲ್ಲೇ ಮಾಡ್ಬೇಕಲ್ಲ ಯಾರೋ ಒಬ್ಬರನ್ನ. ಈಗ ಒಂದು ಆದ ಘಟನೆ ಸ್ನೇಹಿತರು, ಭಾಳ ಮಜಾ ಇದೆ ಇದು. ಒಂದು ಸಂಸ್ಥೆ ಗುಜರಾತಲ್ಲಿ ನಮ್ಗೆ ಗೊತ್ತಿರುವಂಥದ್ದು, ಅಲ್ಲಿ ಆ ಸೊಸೈಟಿಗೆ ಅಧ್ಯಕ್ಷರನ್ನ ಆರಿಸ್ಬೇಕು. ಅಲ್ಲೊಬ್ಬರು ಭಾರಿ ಬಲಿಷ್ಠ ಇದ್ದಾರೆ, ಅವ್ರು ಬಿಟ್ಟರೆ ಯಾರು ಮಾತಾಡೋಂಗಿಲ್ಲ, ಅಷ್ಟು ಜೋರಿದ್ದಾರೆ. ಅವ್ರಿಗೆ ಖಾತ್ರಿ ಇತ್ತು, ನನ್ನೇ ಮಾಡ್ತಾರೆ ಅಧ್ಯಕ್ಷ, ಇನ್ಯಾರು ಮಾಡ್ತಾರೆ, ಸುಮ್ಮನೆ ಕೂತ್ಕೊಂಡ್ರೆ ಆಯಿತು, ನನ್ನ ಹೆಸರು ಪ್ರಪೋಸ್ ಮಾಡ್ತಾರೆ, ನಂಬರ್ 2 ಮಾಡ್ತಾರೆ, ಆಗ್ಬಿಡ್ತೀನಿ ಅಂತ ಹೋದ್ರು. ಇವ್ರು ಹೋಗಿ ಕೂತ್ಕೊಂಡ್ರೆ ಏನಾಯಿತು ಅಂದರೆ, ಅವ್ರು ಕುರ್ಚಿನೇ ನೋಡ್ತಾ ಇದ್ರು, ನಾನು ಅಲ್ಲೇ ಹೋಗ್ಬೇಕಿನ್ನ ಅಂತ. ಆದರೆ ಪ್ರಪೋಸ್ ಮಾಡಿದ್ದು ಯಾರು ಮಾಡಿದ್ರು? ಸನ್ಯಾಸಿನ ಮಾಡಿಬಿಟ್ರು. ಇವರಿಗೆ ಖುದ್ದು ಹೋಯ್ತು, ನಮ್ಮ ಸೊಸೈಟಿ ಇದು, ನಾನು ದಾನ ಕೊಟ್ಟಿದ್ದೀನಿ, ನನ್ನ ಅಧ್ಯಕ್ಷ ಮಾಡಿದಿರಲಿಲ್ಲ ಅಂತ. ಇದೇ ಪರಿಸ್ಥಿತಿ ಶಿಶುಪಾಲ. ಅವನು ಹೋಗಿದ್ದ, ನಾನು ಪರಾಕ್ರಮಿ ಇದ್ದೀನಿ, ಜರಾಸಂಧ ಹೋದ್ಮೇಲೆ ನಂದೇ, ಜರಾಸಂಧನ ಅರ್ಧಕ್ಕರ್ಧ ಸೈನ್ಯ ಇವನ ಕಡೆನೇ ಬಂದ್ಬಿಟ್ಟಿದೆ, ಈಗ ನನಗೆ ಅಧ್ಯಕ್ಷ ಪೀಠ ಕೊಡ್ತಾರೆ ಅಂದ್ಕೊಂಡಿದ್ದವನು. ಆದರೆ ಭೀಷ್ಮರನ್ನು ಕೇಳಿದ ಯುಧಿಷ್ಠಿರ ಏನು ಮಾಡ್ತಾನೆ, ಕೃಷ್ಣನ ಕೊಡಬೇಕು ಅಂತ. ಅವನು ಇನ್ನೂ ಸಂಕಟ ಆಗ್ಬಿಡ್ತು, ಇವನು ಬಲ್ಲ, ಇವನು ಬರೀ ಗೋಪುರ ಜೊತೆಗೆ ಆಡ್ಕೊಂಡಿದ್ದವನು, ಹತ್ತಿರೇನಲ್ಲ ಇವನು ಯಾಕೆ ಕೊಡಿಸ್ತೀರ ಇಲ್ಲಿ ಅಂತ ಹೇಳಿ ಬೈತಾನೆ. ಭೀಷ್ಮರು ಹೇಳ್ತಾರೆ, ಹಂಗೆ ಮಾಡಬೇಡ ಅಂತಾರೆ, ಎಲ್ಲ ಹೇಳ್ತಾರೆ, ಕತೆ ಬೇಡ. ಇಷ್ಟೆಲ್ಲ ಬೈದರೂ ಕೂಡ ಅವನು ಬಿಡಲ್ಲ, ಬೈತಾ ಇರ್ತಾನೆ. ಬಹುಶಃ ಕೃಷ್ಣ ಕೂತ್ಕೊಂಡು ಎಣಿಸ್ತಾ ಇದ್ದ ಅನಿಸುತ್ತೆ, 1 ಬೈಗಳ 2 ಬೈಗಳ ಅಂತ ನೋಡ್ತಾ ಇದ್ದ ಅನಿಸುತ್ತೆ. ಭಾಳ ಚೆನ್ನಾಗಿದೆ ಅದು, ಸೂಕ್ಷ್ಮವಾಗಿ ನೋಡಿದ್ರೆ ಮಹಾಭಾರತ ಇಷ್ಟು ಖುಷಿ ಇದೆಯಲ್ಲ. ನೀವು ಬರೀ ಸಾಲು ಹಿಡಿದು ಓದಿದ್ರಾಗಿಲ್ಲ, ಸಾಲಿನ ನಡುವೆ ಓದಬೇಕಾದ್ರೆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತಾರೆ, ಭಾಳ ಮುಖ್ಯ ಅದು. 100ನೇ ಸಲ ಬೈದ ಮೇಲೆ 101ನೇ ಸಲ ಬೈತಾನೆ ಶಿಶುಪಾಲ. ತಕ್ಷಣ ಕೃಷ್ಣ ಉದ್ಧವನಿಗೆ ಹೇಳ್ತಾನೆ, 101 ಆಯಿತು ಅಂತಾನೆ. 101 ಆಯಿತು ಅಂತಾನೆ, ಸುದರ್ಶನ ಚಕ್ರ ಬಿಡ್ತಾರೆ, ಕೊಂದು ಹಾಕ್ತಾರೆ. ಇಂಥ ಸಾಧಿಸುವ ಬೇಯೊಳಗೆ ಹಿಂಗಾದ್ರೆ ಹೇಗಪ್ಪ ಅಂತ. ಇದು 2 ವಾರ್ನಿಂಗ್ ಇದೆ. ಇನ್ನು ಯಾರಾದರೂ ಧರ್ಮರಾಜನ ವಿರುದ್ಧ ಮಾಡಿದ್ರೆ ಹಣೆ ಬಾರಿ ಹೀಗೆ ಆಗುತ್ತೆ ಅಂತ ಒಂದು ವಾರ್ನಿಂಗ್. ಮುಂದೆ ಯಾರು ಯುದ್ಧ ಮಾಡೋಂಗಿಲ್ಲ, ಧರ್ಮರಾಜನ ಧರ್ಮ ಸ್ಥಾಪನೆಗೆ ಅನುಕೂಲ ಆಯಿತು ಅಂತ ಹೇಳಿ ಮಾಡಿದ್ರು. ಶಿಶುಪಾಲನ ಕೊಂದ್ಯಾಕೆ ಹಾಕಿದ್ದ ಕೃಷ್ಣ? ಸೋದರತ್ತೆ ಮಗ, ಒಂದು ವಾರ್ನಿಂಗ್ ಕೊಟ್ಟು ಬಿಡ್ಬೋದಾಗಿತ್ತಲ್ಲ. ಇಲ್ಲಿ ವ್ಯಾಸರು ಇಷ್ಟು ಚಂದ ಹೇಳ್ತಾರೆ, ನನಗೆ ಬಹಳ ಮುಖ್ಯ ಆಗಬೇಕಾದ ಅದನ್ನು ವ್ಯಾಸರು ಮುಟ್ಸೋದು ಯಾಕೆ? ಈ ಘಟನೆ ಹೇಳಿ ಅವರು ವ್ಯಾಖ್ಯಾನ ಮಾಡ್ತಾರೆ ಒಳಗೆ ನಡುವೆ.
ಕೆಲವು ಪದಗಳು ಇಷ್ಟು ಚಂದ ಇದ್ದಾವೆ, ನಮಗೆ ಯಾಕೆ ಪ್ರಸ್ತುತ ಆಗತ್ತೆ ಅಂತ. ಶಿಶುಪಾಲ ಬಂದು ನಮಗೆ ಯಾಕೆ ಮುಖ್ಯ ಆಗತ್ತೆ ಅಂತ ಹೇಳ್ತಾರೆ. ಎರಡು ಕಾರಣ ಹೇಳ್ತಾರೆ. ಒಂದು, ಶಿಶುಪಾಲ ಬದುಕಿ ಉಳಿದಿದ್ರೆ ಮುಂದೆ ಕುರುಕ್ಷೇತ್ರದಲ್ಲಿ ಕಷ್ಟ ಆಗ್ತಾ ಇತ್ತು. ಮುಂದೆ ಅವನೊಬ್ಬ ಕೂತ್ಕೋತಿದ್ದ ಅವ್ರ ಕಡೆ ಯುದ್ಧ ಮಾಡೋದಿಲ್ಲ. ಇನ್ನೊಂದು ಬಹಳ ಮುಖ್ಯ, ಈ ಆಧ್ಯಾತ್ಮಿಕವಾಗಿ ಹೇಳೋ ಮಾತು ಚೆನ್ನಾಗಿ ಹೇಳ್ತಾರೆ. ಈ ಮೂರನೇ ಕಣ್ಣಿದೆಯಲ್ಲ, ಅಪರೂಪದ ಕಣ್ಣು, ಯಾರಿಗೂ ಇಲ್ಲ ಅದು. ಅವನಿಗೊಂದು ವಿಶೇಷ ಕಣ್ಣಿದೆ, ಅದು ಅಸೂಯದ ಕಣ್ಣು ಅಂತ. ಅಸೂಯೆಯಿಂದ ಬಂದಂಥ ಕಣ್ಣು. ಕೆಲವರು ಇರ್ತದೆ, ನೋಡಿದ್ದೀರ ಅವ್ರಿಗೆ ಒಳ್ಳೇದು ಏನೂ ಕಾಣಿಸಲ್ಲ, ನೋಡಿದ್ರೆ ಕ್ವಶನ್ ಮಾರ್ಕ್. ಬೆಳಗ್ಗೆ ವಾಕಿಂಗ್ ಹೋಗಿ ನೋಡಿವಿ, ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ಎಲ್ಲರನ್ನೂ ಕೇಳ್ತೀವಿ. ಚೆನ್ನಾಗಿದ್ದೀವಿ ಅಂತಾರೆ ಎಲ್ಲ. ಕೆಲವರು ಹಂಗೆ ಹೇಳೋದೇ ಇಲ್ಲ. ಹೆಂಗಿದ್ದೀರಿ, ಏನೋಪ್ಪ. ಅವ್ರು ಹೇಳೋದು ನೋಡಿದ್ರೆ ಯಾಕೆ ಬದುಕಿರಿ ಅನ್ಸ್ಬೇಕು ಅಲ್ವಾ? ಅವ್ರು ಇರೋದು ಹೇಗೆ, ನೀವು ಏನೇ ತೊಗೊಳ್ಳಿ ಅವರಿಗೆ. ನಾನು ಕೆಲವು ಸಲ ತಮಾಷೆ ಮಾಡ್ತಿದ್ದೆ, ಕೆಲವು ಊಟದಲ್ಲಿ ಹಾಗೆ ಮಾಡ್ತೀವಿ, ಎಷ್ಟು ಚೆಂದಾಗಿ ಬಡಿಸಿವಿ. ಇದು ಒಂದಿಲ್ಲ ನೋಡ್ರಿ, ಸರಿ ಇಲ್ಲ. ಇದು ಕಣ್ಣು, ಮತ್ತೊಬ್ಬರು ಕಂಡ್ರೆ ಕಷ್ಟ, ಅಸೂಯೆ. ಇದು ಮೂರನೇ ಕಣ್ಣು, ಅಸೂಯೆ ಕಣ್ಣು ಅಂತ. ಇದು ಎಷ್ಟು ಚಂದ ಮದ ಹೇಳ್ತಾರೆ ವ್ಯಾಸರ ಮಾತು. ಅವ್ರು ಎರಡು ಕೈ ಎಕ್ಸ್ಟ್ರಾ ಇದ್ದಾವಲ್ಲ, ಎಕ್ಸ್ಟ್ರಾ ಕೈ ಇದ್ದಾವಲ್ಲ ಅವನಿಗೆ, ಶಿಶುಪಾಲನಿಗೆ, ಅದನ್ನು ಅವ್ರು ಕರೆಯೋದು ಹೇಗೆ ಕರೀತಾರೆ, ಪ್ರಮದ ಅಂತ ಕರೀತಾರೆ. ಅಂದರೆ ಆಲಸ್ಯ. ಈ ಎರಡು ಕೈ ಆಲಸ್ಯದ ದ್ಯೋತಕ ಅದು, ಈ ಮೂರನೇ ಕಣ್ಣು ಅಸೂಯೆ ದ್ಯೋತಕ. ಕೃಷ್ಣ ಏನು ಮಾಡಿದ ಅಂದರೆ, ಅವನು ಎತ್ಕೊಂಡಾಗ, ಮಗುನ ಎತ್ಕೊಂಡಲ್ಲ ಕೃಷ್ಣ, ಅವನ ಕಣ್ಣು ಮತ್ತು ಕೈ ಬಿದ್ದು ಹೋಯ್ತು ಅಂತ. ಅಸೂಯೆ ಕಣ್ಣು ಹೋದರೆ ಅನಸೂಯರಾಗ್ತೀವಿ ನಾವು. ಅನಸೂಯ ಅಂತ ಹುಡುಗಿ ಹೆಸರಿರ್ತೀವಿ, ಅರ್ಥ ಗೊತ್ತಿರಲ್ಲ ನಮಗೆ. ಯಾರು ಕಂಡ್ರೂ ಅಸೂಯೆ ಆಗಬಾರ್ದು ಆಕೆಗೆ. ಅನಸೂಯ, ಯಾರ ಬಗ್ಗೆನೂ ಅಸೂಯೆ ಇಲ್ಲ. ಅಸೂಯೆ ಕಣ್ಣು ತೆಗೆದುಬಿಟ್ರು. ಮತ್ತು ಇದು ಜಡತೆ ಇತ್ತಲ್ಲ, ಜಡತ್ವ ಹೋಗಿ ಚಲನಶೀಲತೆ ಬಂತು ಅವನಿಗೆ. ಈ ಮಾತನ್ನು ವ್ಯಾಸರು ಎಷ್ಟು ಚಂದ ಹೇಳ್ತಾರೆ ಅಂದರೆ, ನಮ್ಗೆ ಆಗಬೇಕಾದ್ರು ಭಗವಂತ ನಮ್ಮ 100 ತಪ್ಪಲ್ಲ 1000 ತಪ್ಪು ಕ್ಷಮಿಸ್ತಾನೆ. ಶಿಶುಪಾಲನ ಮೂರೇ ಎಣಸಿದ, ನಮ್ದು ಎಣಸಲ್ಲ. ಭಾರಿ ತಪ್ಪು ಮಾಡ್ತೀವಿ ಜೀವನದಲ್ಲೆಲ್ಲ ನಾವು. ಅವನು ಗಮನಿಸ್ತಾನೆ, ಯಾವತ್ತು ನಮ್ಮನ್ನು ಎತ್ಕೋತಾನೋ ಕರುಣೆಯಿಂದ, ಎತ್ಕೊಂಡಾಗ ನಮಗೆ ಅಸೂಯೆ ಕಣ್ಣು ಬಿದ್ದು ಹೋಗ್ತವೆ, ಈ ಜಡತ್ವ ಕಳಚಿ ಹೋಗ್ತದೆ. ಭಗವಂತನ ಕೃಪೆ ಆದಾಗ ಮಾತ್ರ ಅಸೂಯೆ ಹೋಗ್ತದೆ, ಆಲಸ್ಯ ಹೋಗಿ ಚಲನಶೀಲತೆ ಬರ್ತದೆ ನಮಗೆ ಅಂತ. ಅದನ್ನು ತೋರಿಸೋದಕ್ಕೋಸ್ಕರ ಶಿಶುಪಾಲ ವಧೆ ಅಂತ. ಇನ್ನೊಂದು ಕಥೆ ಹೇಳ್ತಾರೆ ಅದರೊಳಗೆ. ಇವರು ಜಯ ವಿಜಯರು ಇದ್ದರು. ನನಗಿದು ಯಾವಾಗಲೂ ಕಾಡುತ್ತದೆ. ಭಗವಂತನ ಬಾಗಿಲಲ್ಲೇ ದ್ವಾರಪಾಲಕರು ಜಯ ವಿಜಯರು. ದಿನ ಭಗವಂತ ನೋಡುವಂಥ ಅವಕಾಶ ಅವರಿಗೆ. ಅವ್ರಿಗೂ ಅಂಥ ಬುದ್ಧಿ ಬರುತ್ತಾ ಅಂತ ನಾನು ಎಷ್ಟೋ ಸಲ ಅಂತೀನಿ. ಅವ್ರಿಗೆ ಇರಬೇಕಾದ್ರೆ ನಮ್ಮ ಅಧಿಕಾರಿಗಳು ಆಫೀಸ್ ಬಂದಿರ್ತಾನಲ್ಲ, ಅವ್ರಿಗೆ ಯಾಕೆ ಹಿಂಗಾಗಬಾರ್ದು. ಪರಮಾತ್ಮನ ಸನ್ನಿಧಿಯಲ್ಲಿರುವಂಥ ಜಯ ವಿಜಯರಿಗೆ ಅಹಂಕಾರ ಬಂತು, ಶಾಪ ಕೊಟ್ಬಿಟ್ರು. ಇದಕ್ಕೆ ನಮ್ಮ ಏನಪ್ಪ ಅದು, ಸನಕಾದಿಗಳಿಗೆ ಶಾಪ ಕೊಟ್ಬಿಟ್ಟು ಒಳಗೆ ಬಿಡಲ್ಲ ಅಂತಂದರು. ಇವರು ಶಾಪ ಕೊಟ್ಟರು. 3 ಜನ್ಮ, 7 ಜನ್ಮ ಸ್ನೇಹಿತರಾಗಿ ಹೋಗ್ತಿರೋ, 3 ಜನ್ಮ ಬೇರೆಗಳಾಗಿ ಹೋಗ್ತಿರೋ ಅಂತ. ಅವರಂದ್ರು ಭಾಳ ದಿವಸ ಬಿಟ್ಟಿರೋಕ್ಕಾಗಲ್ಲ ಭಗವಂತ ನಮ್ಗೆ, 3 ಜನ್ಮ ಆಗಲಿ ಪರವಾಗಿಲ್ಲ ಅಂದರು. ಅದರೊಳಗೆ ಜಯ ಆಗಿದ್ದವನು ಶಿಶುಪಾಲ. ಮೊದಲು ಹಿರಣ್ಯಕಶ್ಯಪು ಆಗಿದ್ದವನು, ನಂತರ ರಾವಣನಾಗಿದ್ದವನು, ಈ 3ನೇ ಜನ್ಮಕ್ಕೆ ಬಂದಿದ್ದಾನೆ. ಇದು ಮುಗಿದ್ರೆ ತಕ್ಷಣ ಹೋಗ್ತಾನೆ, ಮತ್ತೆ ಭಗವಂತನ ಸನ್ನಿಧಾನಕ್ಕೆ ಹೋಗ್ತಾನೆ. ಕೃಷ್ಣಂದೇನು ಆದಷ್ಟು ಬೇಗ ಹೋಗಲಿ, ಪಾಪ ಅಟ್ಲೀಸ್ಟ್ ಇರಬೇಕು ಹಾಗೇನೆ ವೈರಿಯಾಗಿ ಅಂತ ಹೇಳಿ ಶಿಶುಪಾಲನ ಬಂದ ಅಂತ 2-3 ಕಥೆಗಳನ್ನು ಹೇಳ್ತಾರೆ. ಅಂದರೆ ಒಂದು, ಅವನಿಗೆ ಮುಕ್ತಿ ಆಗಬೇಕು ಅಂತ ಕರುಣೆಯಿಂದ ಆದದ್ದು. 2ನೇದು, ಅವನಲ್ಲಿರುವಂತಹ ಜಡತ್ವ ಹೋಗಲಿ ಸಾಕು, ಮತ್ತು ಧರ್ಮ ಪ್ರತಿಷ್ಠಾಪನೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡ್ತಾರೆ. ಅಲ್ಲಿಗೆ ಇದು 2ನೇದಂತ. ಇನ್ನು ಇದಕ್ಕೂ ಹಿಂದೆ ಒಂದು ವಿಶಿಷ್ಟ ಪ್ರಸಂಗದಲ್ಲಿ ವ್ಯಾಸರು ಥಟ್ ಅಂತ ಬಂದು ಒಂದು ಸಲಹೆ ಮಾಡಿ ಹೋಗ್ಬಿಡ್ತಾರೆ. ಇದು ಬಹಳ ವಿಚಿತ್ರ ಪ್ರಸಂಗ. ಇದು ಹೆಂಗಾಗಿದೆ ಅಂದರೆ, ಕೆಲವು ವಸ್ತುಗಳು ಕೆಲವರು ನೆನಪಿಸ್ತವೆ, ಕೆಲವು ಶಬ್ದಗಳು ಕೆಲವರು ನೆನಪಿಸ್ತವೆ ಅಲ್ವಾ. ಯಾವುದೋ ಬಟ್ಟೆ ಹಾಕೊಂಡ್ರೆ ಇದು ಹೋಗಿ ನೋಡಿ, ಅದು ನೇರು ಅಂದರೆ ಶೇರ್ವಾನಿ ಇರಬೇಕು, ಗುಲಾಬಿ ಹೂ ಇರಬೇಕು ಅಲ್ವಾ. ಹಾಗೆ ಥಟ್ ಅಂತ ಪದ ಬಂದ ತಕ್ಷಣ ಎಲ್ಲರೂ ಸಮಸ್ಯೆ ಕಡೆ ನೋಡೋದು. ಒಂದು ವಿಶಿಷ್ಟ ಪ್ರಸಂಗ ಇದೆ. ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡ್ತಾರೆ ಅನ್ನೋದಕ್ಕೊಂದು ದಂಡಿದೆ. ಏಕಚಕ್ರ ನಗರದಿಂದ ಪಾಂಡವರು ಹೊರಟರು. ಪಾಂಚಾಲ ರಾಜ ದೃಪದನ ಮಗಳು ದ್ರೌಪದಿ ಮದುವೆ ಗೊತ್ತಾಗಿದೆ ಅಂತ. ಆ ದೃಪದ ತಪಸ್ಸು ಮಾಡಿ ಅಗ್ನಿಕುಂಡದಲ್ಲಿ ದ್ರೌಪದಿಯನ್ನು ಪಡ್ಕೊಂಡದ್ದೇ ಅರ್ಜುನನ ಮದುವೆ ಆಗಬೇಕು ಅಂತ. ಅದೇ ಒಂದು ಗುರಿ. ಇಬ್ಬರು ದುಷ್ಟದ್ಯುಮ್ನ ದ್ರೋಣಾಚಾರ್ಯನ ಕೊಲ್ಲಬೇಕು, ಈ ಹುಡುಗಿ ಅರ್ಜುನನ ಮದುವೆ ಆಗಬೇಕು.
ಆದರೆ ಅವ್ರು ಸತ್ತು ಹೋದ್ರು ಬಂತಲ್ಲ ಅಡುಗೆ ಮನೆಯಲ್ಲಿ, ಏನು ಮಾಡೋದು? ಪಾಪ ದ್ರೌಪದಿನ ದುಃಖ ಆಗಿತ್ತು. ಇಲ್ಲೆಲ್ಲ ಮಾಡು ಸರಿ, ಕೃಷ್ಣ ಹೇಳ್ತಾನೆ ಮಾಡಿ ಬರ್ತಾನೆ, ಅವರು ಅರ್ಜುನ ಕೃಷ್ಣ ಪಾಂಡವರು ಬರ್ತಾರೆ ಅಂತ ಗೊತ್ತಾಯಿತು. ಇವ್ರು ಹೋದರೆ ಏಕಚಕ್ರ ನಗರದಿಂದ. ಮುಂದೆ ಕತೆ ಬೇಡ. ಅರ್ಜುನ ಗೆದ್ದ ಮೇಲೆ 5 ಜನ ಪಾಂಡವರು ಕರ್ಕೊಂಡ್ಬರ್ತಾರೆ. ಊರು ಹೊರ ಕುಂಬಾರ ಮನೇಲಿ ಇರ್ತಾರೆ, ಕುಂತಿ ಇರ್ತಾಳೆ. ಇವ್ರು ಭಿಕ್ಷೆ ಬಿಡ್ಕೊಂಬರೋರಲ್ಲ ದಿನ ಹೋಗಿ ಊಟಕ್ಕೆ. ದಿನ ಬಂದಾಗ ಅಮ್ಮ ಭಿಕ್ಷೆ ಸಿಕ್ತು ಅಂತಂತಿದ್ರು. ಅಮ್ಮ ಅದರೊಳಗಿಂದಾನೆ ಎಲ್ಲರೂ ಹಚ್ಕೊಂಡು ತಿನ್ರಪ್ಪ ಅಂತಿದ್ಲಂತೆ. ಅದೇ ರೀತಿ ಅಂದ್ಕೊಂಡಿದ್ದಾಳೆ. ಇವರು ತಮಾಷೆ ಮಾಡೋದಲ್ಲ, ಮಾಡಿದ್ದಾರೆ. ಅಮ್ಮ ಇವತ್ತೊಂದು ವಿಶೇಷ ಭಿಕ್ಷೆ ತಂದಿದ್ದೀವಿ ಅಂತ ಹೇಳಿದ್ರಂತೆ. ಹಂಗಾರೆ 5 ಜನ ಹಂಚ್ಕೊಂಡು ಬಿಡ್ರಪ್ಪ ಅಂದದ್ದು. ಹೊರಗೆ ಬಂದು ನೋಡಿ ದ್ರೌಪದಿ ಇದ್ದಾಳೆ. ಇದು ಅಂತ ಹೇಳಿಲ್ಲಲ್ಲಪ್ಪ, ನಾನು ಏನು ಮಾಡಲಿ? ಬಾಯಿಂದ ಯಾಕೆ ಬಂತು ಮಾತು ಹೀಗೆ? ಬೇಡ ಬೇಡ ಒಂದು ಧರ್ಮರಾಜ ಇದು ಹಾಗಲ್ಲ, ಅಮ್ಮನ ಮಾಯಿಂದ ಮಾತು ಬಂದರೆ ಅದು ಹಾಗೆ ನಡೀಲೇಬೇಕು. ಅರ್ಜುನ ಹೇಳಿದ, ಅಮ್ಮ ನೀವು ಮದುವೆ ಆಗಬೇಕು ಫಸ್ಟು, ನೀವು ಆಮೇಲೆ ಭೀಮ ಆದ್ಮೇಲೆ ನಾನು ಮದುವೆ ಆಗಬೇಕು, ಅದು ಹಾಗೆ ನಾನಾಗಲ್ಲ ಅಂದ. ಇಲ್ಲಿ ಇಷ್ಟು ಸೂಕ್ಷ್ಮ ಇದೆ ಮಹಾಭಾರತ, ಇಷ್ಟು ಚಂದ. ನಾವು ಯಾವ ಹೇಳ್ತೀವಿ, ಪದಗಳ ಹಿಂದಿನ ಅರ್ಥ ಅನಿಸ್ಕೋಬೇಕು. ವ್ಯಾಸರ ಒಂದು ಮಾತನ್ನು ಹೇಳ್ತಾರೆ. ಅರ್ಜುನ ಹೇಳಬೇಕಾದ್ರೆ, ಅರ್ಜುನ ಗೆದ್ದವನು ತಾನೆ, ಆಕೆ ಮದುವೆ ಆಗ್ಬೇಕಾದ್ರೆ ಅರ್ಜುನನೇ, ಇವ್ರು ಯಾರು ಬಾಣ ಹೊಡೆದವರಲ್ಲ. ಧರ್ಮರಾಜ ನಿಂತು ಗಮನಿಸ್ತಾ ಇದ್ದಂತೆ 5 ಜನ. ಎಷ್ಟು ಚಂದ ಹೇಳ್ತಾರೆ. ಪಾಂಡವರು 5 ಜನನೂ ಗಮನಿಸ್ತಾ ಇದ್ದ. ಆ ಪದ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅದನ್ನು ಅವ್ರ ಕಣ್ಣೊಳಗೆ ಅಪೇಕ್ಷೆ ಇತ್ತಂತೆ. ಅಪೇಕ್ಷೆಯ ದೇವತೆ ಅವರ ಹೃದಯದೆಲ್ಲ ಸುರಿದಾಡಿ ಅವರನ್ನು ಕಿವಿಚಿ ಹಾಕಿಬಿಟ್ಟಿದ್ದಳು. ಅಸಾಮಾನ್ಯ ಸುಂದರಿ ದ್ರೌಪದಿ. 5 ಜನಕ್ಕೆ ಬಾಯಿ ಬಿಟ್ಟು ಹೇಳೋಕ್ಕಾಗದೆ ಹೋದರೂ ಕೂಡ ಅವರು ಎಲ್ಲರ ಕಣ್ಣಲ್ಲಿ ಕೂಡ ಅಪೇಕ್ಷೆ ಇತ್ತು ಅಂತ. ಅದನ್ನು ಧರ್ಮರಾಜ ಗಮನಿಸಿ ಎಷ್ಟು ಚಂದ ಗೊತ್ತಾ? ಅಕಸ್ಮಾತ್ ಎಲ್ರಿಗೂ ಅಪೇಕ್ಷೆ ಇದ್ದರೆ ಯಾರು ಒಬ್ಬರನ್ನಾದರೂ ಕೂಡ 5 ಜನ ಬಂದ ಒಡೆದು ಹೋಗೋ ಚಾನ್ಸ್ ಇತ್ತು. ಹಿಂದಕ್ಕೆ ಹೆಣ್ಣಿಗೋಸ್ಕರ ಜಗಳಾಟ ಅಣ್ತಮ್ಮಂದ್ರೆ ಬೇರೆ ಆದದ್ದನ್ನು ಬೇಕಾದಷ್ಟು ನೋಡಿದ್ದೇವೆ. ಅವ್ರು ಎಲ್ಲರನ್ನೂ ಸೂತ್ರ ರೂಪವಾಗಿ ಹಿಡಿದಿಡಬೇಕಾದ್ರೆ ದ್ರೌಪದಿಯಿಂದ ಮಾತ್ರ ಸಾಧ್ಯ ಅಂತ. ಇದು ಒಂದೊಂದು ಪ್ರಸಂಗ ಬರುತ್ತೆ ಮಹಾಭಾರತದಲ್ಲಿ. ಮುಂದೆ ಒಂದ್ಸಲ ರುಕ್ಮಿಣಿ ಸತ್ಯಭಾಮೆಯರು ಹೋಗ್ತಾರೆ. ಹಸ್ತಿನಾವತಿಗೆ ಹೋದಾಗ ದ್ರೌಪದಿಯನ್ನು ಕೇಳ್ತಾರೆ, ಅಮ್ಮ ನಾವು 8 ಜನ ಇದ್ದೀವಿ ಅಷ್ಟಮಹಿಷಿಯರು, ಇವನೊಬ್ಬನ ಹಿಡ್ಕೊಳಕ್ಕಾಗಲ್ಲ, ಕೃಷ್ಣನ 8 ಜನ ಸೇರಿ ಹಿಡ್ಕೊಳಕ್ಕಾಗಲ್ಲ, ನೀವೊಬ್ಬಳೇ 5 ಮಂದಿನ ಹೆಂಗೆ ಹಿಡ್ಕೊಂಡಿದ್ದೀಯ? ಇವನ್ನ ಒಬ್ಬರಿಗಿಂತ ವಿಚಿತ್ರ. ಧರ್ಮರಾಜ ಒಬ್ಬ, ಭೀಮ ಒಬ್ಬ, ಅರ್ಜುನ ಒಬ್ಬ, ನಕುಲ ಸಹದೇವರು ಬೇರೆ ಬೇರೆ, 5 ಮಂದಿ ನೀವು ಹೇಳ್ದಂಗೆ ಕೇಳ್ತಾರಲ್ಲ, ಅದು ಹೆಂಗೆ ಇಟ್ಕೊಂಡಿದ್ಯಾ ಇವ್ರನ್ನ? ಸೀಕ್ರೆಟ್ ಏನಾದರೂ ಇದೆಯಾ ಅಂತ. ಆಕೆ ಭಾಳ ಚಂದ ಹೇಳ್ತಾಳೆ, ಏನು ಸೀಕ್ರೆಟ್ ಇಲ್ಲ, ಏನಿಲ್ಲ. 5 ಜನರು ಅವ್ರು ಹೇಗಾಗಿದ್ದಾರೋ ಅವ್ರ ರೀತಿಯಲ್ಲಿ ಅಪೇಕ್ಷೆ ಮಾಡಿ ಪ್ರೀತಿ ಮಾಡ್ಬೇಕಷ್ಟೇ ಅಂತ. ಅಂದರೆ 5 ಜನ, 5 ಪ್ರಭಾವ ಶಕ್ತಿಗಳು, ಅಸಾಧ್ಯ ಶಕ್ತಿಗಳು 5. ಆಕೆ ಹೇಗೆ ಹಿಡ್ಕೊಂಡಿಲ್ಲ ಮುಷ್ಟಿಯಲ್ಲಿ ಅವ್ರನ್ನ ಅಂತ. ಧರ್ಮರಾಜನಿಗೆ ಗೊತ್ತಾಯಿತು, ಅಕಸ್ಮಾತ್ ನಾವು ಹಾಗಾಗದೆ ಹೋದರೆ ನಮ್ಮ ಒಗ್ಗಟ್ಟು ಹೋಗ್ಬಿಡ್ತದೆ ಅಂಥೇಳಿ. ಹಾಗಾದ್ರೆ 5 ಜನ ಆಗಲಪ್ಪ, ತಾಯಿ ಮಾತು ಅಲ್ಲಂಘ್ಯ ಅದು, ಅಮ್ಮ ಹೇಳಿದ ಮಾತು ಮೀರೋಕ್ಕಾಗಲ್ಲ, ಹಾಗಾಗಬೇಕು ಅಂತ. ಅಣ್ಣ ಹೇಳಿ ನಾನು ಮುಗಿತಾನೆ. ಇವ್ರು ಒಪ್ಕೊಂಡ್ರು ಸ್ವಾಮಿ, ಆ ಹುಡುಗಿ ಅಪ್ಪ ಬಿಡವ. ಅವನು ಕೇಳಿದ, ಅದೇಂದ್ರಿ ಏನು ನಾವು ಬಹು ಪತ್ನಿತ್ವ ಅಂತ ಇದೆ ಮೊದಲು. ರಾಜನೋ ಬಹು ಅಲ್ಲವ, ರಾಜ ಬೇಕಾದಷ್ಟು ಜನ ಹುಡುಗಿಯನ್ನು ಮದುವೆ ಆಗ್ಬೋದು ಇತ್ತವ, ಅದ್ರ ಬಹು ಪತಿತ್ವ ಇಲ್ಲ. ಬಹಳ ಜನ ಗಂಡಂದ್ರೆ ಒಬ್ಬನೇ ಮದುವೆ ಆಗೋದಿಲ್ಲ, ಹೇಗೆ ಮಾಡೋದು ಅಂತ ಅವನು ಕೇಳಿದ. ಅವಾಗ ಇವನು ದುಷ್ಟತ್ವ ಇನ್ನೂ ಜೋರಾಗಿ ಹೇಳ್ತಾನೆ, ಹೆಂಗ್ರಿ ಅದು, ಅಣ್ಣನ ಮದುವೆ ಆಗ್ತಾನೆ, ತಮ್ಮನ ಮದುವೆ ಆಗ್ತಾನೆ, ಆಗೋಲ್ಲ, ಇದು ಪದ್ಧತಿ ಇಲ್ಲ ಅಂತಾನೆ. ಆಗ ವ್ಯಾಸರು ಬರ್ತಾರೆ. ಅಲ್ಲಿ ವ್ಯಾಸರು ಬಂದು ಪರಿಸ್ಥಿತಿ ಎಷ್ಟು ಚಂದ ಸಾಲ್ವ್ ಮಾಡ್ತಾರೆ ನೋಡಿ. ಅವರು ಮುಟ್ಟೋ ಹಾಗೆ ಹೇಳ್ತಾರೆ, ಇಲ್ಲಪ್ಪ ತಪ್ಪಲ್ಲ, ಅದು ಹಿಂದ್ಕೊಂದಿತ್ತು ಹೀಗೆ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ. ಇದನ್ನು ಹಿಂದೆ ಒಂದು ಕಥೆ ಹೇಳ್ತಾರೆ, ಧರ್ಮದ ಒಳನೋಟ ಅಂತ ಹೇಳಿ. ದೇವತೆಗಳಿಗೆ ನಮಿಷಾದಂತೆ ಒಂದು ಯಾಗ ಆಗ್ತಾ ಇತ್ತಂತೆ. ಯಾಗ ಆದಾಗ ಯಮನೇ ಹೋಗಿದ್ದಂತೆ, ಯಾಗಕ್ಕೆ ಅವನೇ ಬರಬೇಕು, ಯಮ ಅರ್ಪಿಸಿದ ಆಹಾರಗಳನ್ನು ಮಾತ್ರ ತಗೋಬೇಕು ಅಂತ. ಇದು ಗಮನಿಸ್ಬೇಕು. ಇದನ್ನು ಯಾರಾದರೂ ಆಫೀಸರ್ ರಜೆ ಮೇಲೆ ಹೋದರೆ ಇನ್ಚಾರ್ಜ್ ಅಂತ ಮಾಡ್ತಾರೆ, ಯಾರನ್ನ ಅಲ್ವಾ? ಯಮ ಹೋದರೆ ಇನ್ಚಾರ್ಜ್ ಯಾರು ಮಾಡ್ತಾರೆ? ಯಾರು ಮಾಡಿ, ಯಮಾನೇ ಹೋಗ್ಬಿಟ್ಟು. ಯಮ ಅಲ್ಲಿ ಹೋದ್ಮೇಲೆ ಯಾರೂ ಸಾಯೋಂಗೆ ಇಲ್ಲಲ್ಲ. ದೇವತೆಗಳು ಹೋಗಿ ಹೇಳಿದಂತೆ, ಏನು ಬ್ರಹ್ಮ ಇದು ಅನೆವರ, ಯಾರೂ ಸಾಯ್ತಾ ಇಲ್ಲ, ತುಂಬ ಜನ ಆಗ್ಬಿಟ್ಟಿದ್ದಾರೆ ಅವರು ಅಂತ. ಏನು ಮಾಡೋಕ್ಕಾಗ? ಯಮ ಬಂದಾಗ ಓವರ್ ಟೈಮ್ ಬೇಕಾದ್ರೆ ಮಾಡ್ತಾನೆ. ಅದು ಇರೋ ತನಕ ಅವ್ನು ಇದ್ದಾಗ ಏನು ಮಾಡೋಕ್ಕಾಗಲ್ಲ, ಅವ್ನು ಇರೋ ತನಕ ಏನು ಮಾಡೋಕ್ಕಾಗಲ್ಲ, ಹಾಗೆ ಇರಬೇಕು. ಅಲ್ಲ, ಅವರು ದೇವತೆಗಳೇ ಆಗ್ತಿದ್ದಾರೆ, ಎಲ್ಲರೂ ಬಂದು ನಮಗೆ ಕೊಡೋಕೆ ಜಾಗ ಇಲ್ಲ, ಹಾಗಾಗಿದೆ ಏನು ಮಾಡಬೇಕು ಅಂತ ಕೇಳಿದಂತೆ. ಈ ಭಜ ಇದೆ ನೋಡಿ, ಏನು ಮಾಡಬೇಕು ಅಂತ ಕೇಳಿದಾಗ ಒಂದು ಭಾಗೀರಥಿ ದಂಡೆ ಹೋದ್ರಂತೆಲ್ಲ, ಯಾರು
ದೇವತೆಗಳೆಲ್ಲ ಹೋದರಂತೆ, ಯಾಗ ನೋಡಿದರು. ನದಿಯೊಳಗೆ ಒಂದು ಬಂಗಾರದ ಕಮಲ ಬಂತಂತೆ. ಈ ಕತೆ ಭಾಳ ಇಷ್ಟ ನನಗೆ. ಬಂಗಾರದ ಕಮಲ ಬಂತಂತೆ. ಎಲ್ಲರೂ ಆಶ್ಚರ್ಯ ಆಯಿತು. ಇಂದ್ರ ಅದ್ರ ಬೆನ್ನು ಹತ್ತಿದ. ಇಂದ್ರನ ಚಟನೇ ಅದು, ಚಂದ ಕಂಡ್ರೆ ಬೆನ್ನು ಹತ್ತಾನೆ. ಆ ಕಡೆ ಬಯಸ್ಕೊಂಡಿದ್ದಾನೆ. ಅವನೇನು ಮಾಡಿದ, ಆ ಕಮಲದ ಮೂಲಕ್ಕೆ ಹೋದ, ಬಂಗಾರದ ಕಮಲದ ಮೂಲಕ್ಕೆ ಹೋದ. ಅಲ್ಲಿ ಒಳಗೆ ಹೋಗ್ತಾನೆ. ಅಲ್ಲಿ ಬೆಂಕಿಯಾಗಿ ತಳ ಹೊಡಿತಿರುವಂಥ ಒಬ್ಬ ಪರಮ ಸುಂದರಿ ಕೂತ್ಕೊಂಡಿದ್ದಾಳೆ. ನೀರು ತಗೊಂಡು ಹೋದ ಬಂದಿದ್ದಾಳೆ. ಆಕೆ ಸ್ನಾನ ಮಾಡ್ತಿದ್ದಾಳೆ. ಈ ಚಿತ್ರ ಕಣ್ಮುಂದೆ ಕಳಿಸ್ಕೋಬೇಕು. ಸ್ನಾನ ಮಾಡ್ತಿದ್ದಾಳೆ, ಆಕೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಚಿತ್ರ ಇದೆ. ಸ್ನಾನ ಮಾಡೋ ಕಣ್ಣಲ್ಲಿ ನೀರು ಬಂದಾಗ ಪ್ರತಿಯೊಂದು ಕಣ್ಣಿನ ನೀರಿನ ಹನಿ ಬಂಗಾರದಾಗ್ತಾ ಇದೆ, ಹಾಕೊಂಡು ಹೋಗ್ತಾ ಇದೆ, ಬಂಗಾರದ. ಇದು ವಿಚಿತ್ರ ಅನ್ನಿಸ್ತು ನನಗೆ. ಏನಿದು ವಿಚಿತ್ರ, ಯಾಕೆ ಕಳ್ತೀಯ ನೀನು ಅಂತ ಕೇಳ್ದ. ನಾನು ಕಾರಣ ಹೇಳ್ತೀನಿ ಬಾ ನಿನಗೆ ಅಂತ ಕರ್ಕೊಂಡು ಹೋದ. ಇಂದ್ರ ಮುಂದೆ ಹೋದ. ಮುಂದೆ ಹೋದ್ರೆ ಹಿಮಾಲಯ ಕೊಟ್ಟು ಕಣ್ಣಂಗೆ ಕಾಣಿಸುತ್ತೆ. ಅಲ್ಲೊಬ್ಬ ತರುಣ ಇನ್ನೊಬ್ಬ ಹೆಂಗಸಿನ ಜೊತೆಗೆ ಚದರಂಗ ಆಡ್ತಾ ಇದ್ದಾನೆ. ಅವನೇನು ಎದ್ದು ನಿಂದಿರಲಿಲ್ಲ. ಇಂದ್ರ ದೇವತೆ ರಾಜ ಅಲ್ವಾ, ಅಹಂಕಾರ ತುಂಬ ಇರ್ತದಲ್ಲ. ನಾನು ಬಂದರೆ ನಿಂತ್ಕೊಳ್ಳಿಲ್ಲ ತರುಣ, ಚೆಸ್ ಆಡ್ತಾ ಕೂತಿದ್ದಾನೆ ಅಂದ್ಕೊಂಡಿರ್ಬೇಕು ಅವನು. ನಾನು ಯಾರು ಗೊತ್ತಾಯ್ತಾ ಅಂತ ಕೇಳ್ದ ಅವನು. ಸುಮ್ಮನೆ ಒಳಗೆ ಹೋಗ ನೀನು. ಇವ್ರಿಗೆ ಅಮ್ಮನ ಆಗಾಯ್ತು. ನನಗೆ ಮರ್ಯಾದೆ ಕೊಡ್ತಾ ಇಲ್ಲ. ಮತ್ತು ಆಟ ಆಡೋಕ್ಕೆ ಶುರು ಮಾಡಿದ ಅವನು. ಅವನು ದಿಟ್ಟಿಸ್ ನೋಡಿದಾಗ ಹುಡುಗ ಚೆಸ್ ಆಡ್ತಾ ಇದ್ನಲ್ಲ, ನನಗೆ ಅಪಮಾನ ಮಾಡಿದ. ಅವನು ದಿಟ್ಟಿಸ್ ನೋಡಿದಂತೆ ಅವನು ನೋಡಿದ ತಕ್ಷಣ ಮರಗಟ್ಟೆ ನಿಂತ್ಕೊಂಡ್ಬಿಟ್ಟ. ಇಂದ್ರ ಮರಗಟ್ಟೆ ನಿಂತ್ಕೊಂಡ್ಬಿಟ್ಟ, ಅಲ್ಗಡಕ್ಕೆ ಆಗಲ್ಲ. ಆಮೇಲೆ ಆ ಹುಡುಗಿಗೆ ಹೇಳಿದಂತೆ, ಅಳ್ತಾ ಇದ್ದಲ್ಲ, ನೀನು ಕರ್ಕೊಂಡು ಹೋಗಿ ಇವನ್ನ ಕರ್ಕೊಂಡು ಹೋಗಿ ಅಲ್ಲಿ ಕೂಡಿಸು, ಇದಾರೆ 4 ಜನ ಜೊತೆ ಕೂಡಿಸು ನಾನು. ಆಕೆ ಕರ್ಕೊಂಡು, ಕತೆ ವಿಚಿತ್ರ ಕತೆ ಇದೆ. ಕರ್ಕೊಂಡು ಹೋಗಿ ಒಂದು ಗುಹೆಯಲ್ಲಿ ಕೂಡಿಸಿದಾಗ ಇನ್ನೂ 4 ಜನ ಕೂತಿದ್ದಾರೆ ಅಂತವ್ರು ಇಂದ್ರ ಒಳಗೆ. ಒಂದೇ ಥರ ಇರೋರು 4 ಜನ. ಅವನು ಹೇಳಿದಂತೆ ಯಾರ ಅಹಂಕಾರ ಯಾರು ಕೂತವ್ರು ಗೊತ್ತೇ ಅನ್ನೋದು ಶಂಕರ ಪಾರ್ವತಿಯರು ಕೂತಿದ್ದಾರೆ. ಅವ್ರ ಮುಂದೆ ಅಧಿಕಾರ ತೋರ್ಸೋಕೆ ಕೊಟ್ಟಿದ್ದೀಯ ನೀನು. ಇಂಥ ಅಹಂಕಾರ ತೋರಿಸಿದವ್ರು 4 ಜನ ಇದ್ದಾರೆ, ಇನ್ನೊಬ್ಬ ಸೇರ್ಕೋದ್ರ ಜೊತೆಗೆ ಅಂತ. ಮುಕ್ತಿ ಏನು ಅಂತ ಕೇಳಿದ. ಏನು ಮುಕ್ತಿ ಇಲ್ಲ, ಈ ಹೆಣ್ಮಗಳು ಅಳ್ತಾ ಇದ್ದಾಳಲ್ಲ, ಆಕೆ ಶ್ರೀ ಅಂತ ದೇವತೆ. ಆ ಶ್ರೀ ದೇವತೆ ಯಾರು ಅಹಂಕಾರ ಇಟ್ಟಿದ್ದಾರೆ ಕರ್ಕೊಂಡ್ಬರ್ತಾಳೆ ಇಲ್ಲಕ್ಕೆ. ನಿಮ್ಮ ಅಹಂಕಾರ ನಾಶ ಆದಾಗ ಎಷ್ಟರು ಆಕೆನೇ ಮದುವೆ ಆಗ್ತೀರಿ ಅಂತ ಹೇಳಿದ್ರು. ವ್ಯಾಸ ಹೇಳ್ತಾರೆ, ಈ ದ್ರೌಪದಿ ಇದ್ದಾಳಲ್ಲ ಆಕೆ ಶ್ರೀ. ಇಲ್ಲದೆ ಹೋದ್ರೆ ಇಂಥ ರೂಪ, ಇಂಥ ಮುಖದ ಮೇಲೆ ಕಾಂತಿ ಬರ್ತಾ ಇತ್ತ. ಈಕೆ ಶ್ರೀ ದೇವತೆ. ನೀವು 5 ಜನ ಇಂದ್ರರು ಆಕೆ ಮದುವೆ ಆಗಬೇಕಾಗಿದೆ. ಆದ್ದರಿಂದ ಪಾಂಡವರು ಬೇರೆ ಅನ್ಕೋಬೇಡ. ಅವರು ಭೀಮ, ಅರ್ಜುನ, ಧರ್ಮರಾಜ ಅಲ್ಲ, ಅವರು 5 ಜನ ಇಂದ್ರರು ಹಿಂದೆ ಶಾಪಗ್ರಸ್ತರಾಗಿದ್ದವರು ಈಗ ಮದುವೆ ಆಗಬೇಕು, ಇವರಿದ್ದಾರೆ ನೋಡು ಅಂತ ಹೇಳಿ ದಿವ್ಯ ದೃಷ್ಟಿ ಕೊಟ್ಟಂತೆ. ಅವಾಗ ದ್ರುಪದ ರಾಜರಿಗೆ ಕಾಣಿಸಿದ್ರು ದೇವತೆಗಳ ಜನ ಅಂತ ಹೇಳ್ತಾರೆ. ಅವರು ಒಪ್ಕೊಂಡ್ರು. ಮಜಾ ಅಂದರೆ ಮುಂದೆ ಇನ್ನೊಂದು ಕಥೆ ಹೇಳ್ತಾರೆ ಅವರು. ಒಂದು ಆಶ್ರಮ ಇತ್ತು. ಆಶ್ರಮದಲ್ಲಿ ಒಬ್ಬ ಋಷಿ, ಅವನ ಮಗಳು, ಆಕೆ ಮದುವೆ ಆಗಬೇಕಾಗಿತ್ತು. ತಪಸ್ಸು ಮಾಡಿದ್ರು. ತಪಸ್ಸು ಮಾಡಿದಾಗ ಈಶ್ವರ ಬಂದ. ಏನು ಬೇಕಮ್ಮ, ನೀನು ತಪಸ್ಸು ಭಾಳ ಮಾಡಿದ್ಯಾ, ನಾನು ತಪಸ್ಸಿಗೆ ಮೆಚ್ಚಿದ್ದೀನಿ ಅಂತ. ಆಕೆ ಯಾವ ಸರ ಮದುವೆ ಆಗಬೇಕಾಗಿದೆ ಅಂತ. ಆಕೆ ತಕ್ಷಣ ನನ್ನ ಗಂಡನ ಕೊಡು ಅಂತ 5 ಸಲ ಅಂದ. ಅವ್ನು 5 ಸಲ ತತಾಸ್ತು ಅಂದ. 5 ಜನ ಗಂಡಂತಾರೆ. ಅದಕ್ಕೆ ನಾನು ಹೇಳ್ತೀನಿ, ಯಾವಾಗ ಮದುವೆ ಆಗೋ ಹುಡುಗರು ಹುಡುಗಿಯರು ಹುಷಾರಾಗಿ ಬೇಡ್ಕೋಬೇಕು. ಒಂದೇ ಸಲ ಬೇಡ್ಕೋಬೇಕು. 2 ಸಲ 3 ಸಲ ಬೇಡ್ಕೊಂಡ್ರೆ ಆಗೋದಿದೆ. ಆಕೆನೋ 5 ಸಲ ಬೇಡ್ಕೊಂಡಂತೆ. ಅವ್ರು ಶಂಕರ 5 ಸಲ ತಥಾಸ್ತು ಅಂದದಕ್ಕೆ 5 ಜನ ಬಂದರು. ಒಂದು ಕಥೆಗಳು ಬರ್ತಾವೆ. ಅಂದರೆ ಯಾರನ್ನ ಹೇಗೆ ಒಲಿಸ್ಬೇಕು ಅಂತ ಗೊತ್ತವ್ರಿಗೆ. ದ್ರುಪದ ರಾಜನಿಗೆ ಆ ಕತೆ ಹೇಳಿದರು, ಇವ್ರಿಗೆ ಕತೆ ಹೇಳಿದ್ರು. ಏನು ಚಿಂತೆ ಮಾಡಬೇಡಪ್ಪ, ತಪ್ಪಿಲ್ಲ, ಸರಿ ಇದೆ ಅಂತ ಹೇಳಿ ವಾಪಸ್ಸು. ಅತ್ಯಂತ ಕಠಿಣ ಸಮಯದಲ್ಲಿ ಮಹಾಭಾರತದಲ್ಲಿ ತಾವೇ ಪಾತ್ರವಾಗಿ ಬಂದು ಬಂದದ್ದನ್ನು ಬರೆಯೋದಿದೆಯಲ್ಲ, ಬಹಳ ಕಷ್ಟ ಆಗ್ತದೆ. ತನ್ನ ಬಗ್ಗೆ ಹೆಚ್ಚಿಗೆ ಹೇಳ್ಕೊಳ್ಳೋಂಗಿಲ್ಲ. ಹೇಳಬೇಕಾದದನ್ನು ಅಷ್ಟೇ ಮಾತುಗಳಲ್ಲಿ ಹೇಳಿ ಹೋಗುವಂಥದ್ದು ವ್ಯಾಸರ ಓದಲು ಶಕ್ತಿ ಅದು. ಅದಕ್ಕೆ ಹೋಗುವಾಗ 5 ದಿವಸ ಮದುವೆ ಮಾಡಿದ್ರಂತೆ ದ್ರೌಪದಿ. 1 ದಿವಸ ಧರ್ಮರಾಜನ ಜೊತೆಗೆ, 2ನೇ ದಿವಸ ಹೀಗೆ 5 ದಿವಸ ಮದುವೆ ಮಾಡಿದರು. ಸಂಭ್ರಮದಿಂದ ಹೋದರು ಅಂತ. ಇದು ಬಹುದೊಡ್ಡ ತಿರುವು ಕೊಟ್ಟರು. ಈ ತಿರುವಿನಿಂದಾಗಿ 5 ಜನ ಅಣ್ಣತಮ್ಮಂದಿರು ಹೊಡೆದಾಡಿಕೊಳ್ಳದೆ ಒಂದಾಗಿ ಬದುಕಿದರು ಅಂತ. ಇನ್ನೊಂದು ಕಥೆಯ ದೃಷ್ಟಿಯಿಂದ ಒಂದು ಪ್ರಮುಖ ಆಗಮನ ವ್ಯಾಸರದಾಗುವುದು ವನಪರ್ವದಲ್ಲಿ ಆಗುವಂಥದ್ದು. ಈಗ ಮೋಸದ ಜೂಜಾಟ ಆಗಿದೆ. ಪಾಂಡವರನ್ನು ಸೋಸಿ ವನವಾಸ ಕಳಿಸ್ಬಿಟ್ಟಿದ್ದಾರೆ. ಇಷ್ಟಾದರೂ ಇದ್ದಾರಲ್ಲ ಇವರು. ನಮ್ಮ ಕಡೆ ಉತ್ತರ ಕರ್ನಾಟಕದ ಮಾತು ಚಾಂಡಾಳ ಚೌಕಳಿ ಅಂತ ಅನ್ನಂಗಿಲ್ಲ, ದುಷ್ಟ ಚತುಷ್ಟಯ ಅಂತ ನಾವು ಸಂಸ್ಕೃತದಲ್ಲಿ ಚಂದ ಸಂಭ್ರಮದಾಗ ಹೇಳ್ತೀವಿ.
ನಮ್ಮ ಕಡೆ ಹಳ್ಳಿ ಮಂದಿ ಚಂಡಾಳ ಚೌಕಳಿಗಳು ಅಂತ 4 ಜನ ಸೇರ್ಕೊಂಡಿದ್ದಾರೆ ಅವರು. ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ, ಈ 4 ಜನ. ಇವ್ರು ಏನು ಸಮಾಧಾನ ಇಲ್ಲ, ಕಾಡಿ ಕಳಿಸಿದ್ರು ಸಮಾಧಾನ ಇಲ್ಲ. ಮತ್ತೆ ಧೃತರಾಷ್ಟ್ರನ ಮಾತು, ವಿದುರನ ಮಾತು ಕೇಳಿ ಅವ್ನು ಕರೆಸ್ಕೊಂಡ್ಬಿಡ್ತಾನ, ಅವ್ನು ಕೊಂದು ಬಿಡಬೇಕು ಅಂತ ಹೊಂಚಾಕ್ತಾರೆ. ಆ ಕ್ಷಣದಲ್ಲಿ ವ್ಯಾಸರು ಬರ್ತಾರೆ. ಅವ್ರು ಗೊತ್ತಿತ್ತು ಮಗ ಒತ್ತಾಯ ಮಾಡಿದರೆ ಇಲ್ಲ ಅನ್ನೋಲ್ಲ ಧೃತರಾಷ್ಟ್ರ ಅಂತ, ಪುತ್ರ ಮೋಹ. ಹಿಂದಕ್ಕೆಲ್ಲ ಆಗಿದೆಯಲ್ಲ, ಸಾಕ್ಷಾಗ್ರಹ ಅರ್ಗಿನ ಮನೆಯದು ಕೇಳಲಿಲ್ಲ, ಜೂಜಾಡಕ್ಕೆ ಕರೆಸಿದ್ದು. ಈ ಮಗನಿಗೆ ಹೇಳ್ತಾರೆ, ಧೃತರಾಷ್ಟ್ರ ಮಗ ಅಲ್ಲ, ಅವ್ನು ಹೇಳ್ತಾರೆ, ನೋಡಪ್ಪ ಪಾಂಡವ್ರನ್ನ ಸೋಲಿಸಿ ಕಾಡಿಗೆ ಕಳಿಸಿದ್ದೆ ನನಗೆ ಒಪ್ಪಿಗೆ ಇರಲಿಲ್ಲ, ಮಾಡಬಾರ್ದಾಗಿತ್ತು ಅದನ್ನು. ಈಗ 13 ವರ್ಷ ವನವಾಸ ಮುಗಿಸ್ತಾ ಇದ್ದಾರೆ ಅವರು, ಒಳಗಡೆ ಸೇರಿ ಕುದೀತಾ ಇದೆ. ಬಂದ ನಿಮ್ಗೆ ಯುದ್ಧಕ್ಕೆ ಬರ್ತಾರೆ, ಹೊಡೆದಾಕ್ತಾರೆ ನಿಮ್ಮನ್ನು. ಅದಕ್ಕೊಂದು ಕೆಲಸ ಮಾಡಿ, ಅವರೇನಾದರೂ ಮುಂದುವರೆದು ಯುದ್ಧ ಆಗೋದಾದರೆ ತನ್ನ ಸಾವನ್ನೇ ಬರಮಾಡಿಕೊಂಡಂಗೆ ಆಗ್ತದೆ. ದುರ್ಯೋಧನ ಹೇಳು, ಸಾವನ್ನೇ ತೊಗೊಂಡು ಕಟ್ಕೊಂಡು ಬಂದಂಗೆ. ಎಚ್ಚರಿಕೆ ಕೊಡ್ತೀನಿ, ನೀವು ಪಾಂಡವ್ರ ಬಗ್ಗೆ ಇರುವಂಥ ದ್ವೇಷವನ್ನು ತಡಿಬೇಕಪ್ಪ ನೀನು. ಯಾಕೆ ಈ ಮಾತನ್ನು ಯಾಕೆ ಹೇಳಬೇಕು ಅಂದರೆ ಭಾಳ ಜನ ಕರೆಸ್ಟ್ ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ, ವ್ಯಾಸರು ಹೇಳಬಾರ್ದ ಮಗನಿಗೆ ಬುದ್ಧಿ ಹೇಳಬಾರ್ದ, ತಿಳಿಸ್ಬೋದಾಗಿತ್ತಲ್ಲ ಯುದ್ಧ ಅಂತ. ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ವೇದವ್ಯಾಸರು. ಬಂದು ಹೇಳ್ತಾರೆ, ನೋಡು ಇಡೀ ವಂಶನೇ ನಾಶ ಆಗೋ ಸಂದರ್ಭ ಬಂದಿದೆ ಈಗ. ಧೃತರಾಷ್ಟ್ರ ಬಹಳ ಪೊಲಿಟಿಕಲಿ ಕರೆಕ್ಟ್ ಮನುಷ್ಯ. ಏನು ಹೇಳ್ತಾನೆ ಅಂದರೆ, ನಿಜವಾಗ್ಲೂ ಅಪ್ಪ ನನಗೂ ಇಷ್ಟ ಇಲ್ಲ ಜ್ಯೂಸ್ ಆಡೋದು, ದೈವನೇ ಮಾಡಿಸ್ ಅಂತ ಬುದ್ಧಿವಂತ ನೋಡಿ ಅವರು. ನಾನು ಮಾಡಿದ ದೈವ ಮಾಡು, ಅದು ಭಾಳ ಸುಲಭದ ಮಾತಾಯಿದೆ. ನಾವೇನು ಮಾಡಿರಿ ಸರ್, ದೇವ್ರು ಮಾಡಿಸಿದ್ದು ಅಂತ, ದೈವ ಮಾಡಿತ್ತು ಅಂತ. ಆಗ ಹೇಳ್ತಾರೆ, ನೋಡು ಎಷ್ಟು ಬುದ್ಧಿವಂತ ಇದ್ದಾನೆ ಧೃತರಾಷ್ಟ್ರ, ದಡ್ಡ ಅನ್ಬೇಕು, ಬುದ್ಧಿವಂತ ಅನ್ನೋ ಗೊತ್ತೇ ಆಗಲ್ಲ ಒಂದ್ಸಲ ಅವನು. ನನ್ನ ಮಗ ಮೂರ್ಖ ಇದ್ದಾನೆ ಅಂತ ಗೊತ್ತಿದೆ, ದುರಹಂಕಾರಿ ಇದ್ದಾನೆ ಅಂತ ಗೊತ್ತಿದೆ, ಆದರೆ ಏನು ಮಾಡಲಿ, ಮಗ ಅಲ್ವಾ, ಆಮೇಲೆ ಮೋಹ ಕಮ್ಮಿ ಆಗೋಲ್ಲ ನನಗೆ ಅಂತ. ವ್ಯಾಸ ಹೇಳ್ತಾರೆ, ಹೌದಪ್ಪ ಮಗನ ಮೇಲಿನ ಪ್ರೀತಿ ಇರಬೇಕು, ಅದು ಅತಿಯಾದ ಮೋಹ ಆದರೆ ಹಾಳಾಗ್ತದೆ ಅಂತ ಹೇಳ್ತಾರೆ. ಒಂದು ಕಥೆ ಹೇಳ್ತಾರೆ, ಸುರಭಿ ದೊಡ್ಡ ಹಸು, ಕಾಮಧೇನು, ಅಳ್ತಾ ಇತ್ತಂತೆ. ಇಂದ್ರ ಕೇಳಿದೆ, ಯಾಕೆ ಅಳ್ತೀಯ ಅಂತ ಕೇಳಿದ. ಅದು ಹೇಳ್ತೆ, ಭೂಮಿ ಮೇಲೆ ನೋಡಪ್ಪ ನನ್ನ ಮಗ ಇದ್ದಾನೆ ಎತ್ತು, ಅವನು ರೈತ ಎಷ್ಟು ಹೊಡಿತಾನೆ, ಅದಕ್ಕೆ ಸರಿಯಾಗಿ ಊಟ ಹಾಕಲ್ಲ, ಹಾಗಾಗಿ ರಾತ್ರಿ ದುಡಿಸ್ತಾನೆ, ಅದ್ರ ಬಗ್ಗೆ ನನ್ನ ಕರುಣೆ ಆಗಿದೆ ಅಂತ. ವ್ಯಾಸರು ಕೊಡುವಂಥ ಉಪಮೆಗಳಿದ್ದಾವಲ್ಲ, ಭಾಳ ಭೂತ ಉಪಮೆಗಳು. ಎಷ್ಟು ಹೊಡಿತಾನೆ ನೋಡೋದಕ್ಕೆ ಅಂತ. ಇಂದ್ರ ಅಂತ ಅದನ್ನೊಂದು ಯಾಕೆ ನೋಡ್ತೀಯ ನೀನು, ಎಷ್ಟೊಂದು ಹಸುಗಳಿದ್ದಾವೆ ಚೆನ್ನಾಗಿದ್ದಾವೆ, ನಿನ್ನ ಮಕ್ಕಳು ಎಷ್ಟೊಂದು ಜನ ಎತ್ತುಗಳಾಗಿದ್ದಾವೆ, ಹೋರಿಗಳಿದ್ದಾವೆ, ಅವ್ನು ನೋಡಿ ಸಂತೋಷ ಪಡೋದಲ್ವಾ, ಇದನ್ನ ಯಾಕೆ ನೋಡ್ತೀಯ ತಿರ್ಗಂಬೃಗ ಅಂತ. ಇವು ಚೆನ್ನಾಗಿರೋ ಬಗ್ಗೆ ಏನು ನೋಡೋದಪ್ಪ ನಾನು. ಹೆಂಗೆ ಇದೆ ನೋಡಿ, ಬೈಬಲ್ನಲ್ಲಿ ಇದೇ ಮಾತು ಬರ್ತಿದೆ, ಲಾಸ್ಟ್ ಶೀಪ್ ಅಂತ. ಕುರುಬನ ಕಡೆ 100 ಕುರಿ ಇದ್ದಾವೆ, ಒಂದು ಕುರಿ ಕಳೆದು ಹೋಗಿದೆ, ಹುಡುಕಾಡು ಒದ್ದಾಡ್ತಾನೆ. ಅದಕ್ಕೆ ಯಾಕೆ ಹುಡುಕಾಡ್ತೀವ ಮಾರಾಯ, 100 ಇದ್ದಾವಲ್ಲ ಚೆನ್ನಾಗಿರೋದು ಅಂತ. ಚೆನ್ನಾಗಿರೋದು ಇದ್ದೇ ಇರ್ತಾವಪ್ಪ, ಕಳೆದು ಹೋಗೋದ್ರ ಬಗ್ಗೆ ಕಾಳಜಿ ನನಗೆ ಜಾಸ್ತಿ. ನಮ್ಮ ಮನೇಲಿ ಹಾಗೆ ಅಲ್ವಾ, ಯಾವ ಮಕ್ಕಳು ಚೆನ್ನಾಗಿದ್ದಾರೆ ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಯಾವ ಮಗು ಸ್ವಲ್ಪ ಅಶಕ್ತನಾಗಿದ್ದಾನೋ ಅವ್ರ ಬಗ್ಗೆ ತಲೆ ಕೆಡಿಸ್ಕೊತೀವಿ. ವೇದವ್ಯಾಸರು ಮಾತದು. ಅದನ್ನ್ಯಾಕೆ ನೋಡ್ತೀವಿ ಅಂದಾಗ ಸುರಭಿ ಹೇಳ್ತದೆ, ಚೆನ್ನಾಗಿದ್ದವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಈ ನನ್ನ ಮಗು ತುಂಬ ಕಷ್ಟಪಡ್ತಾನೆ, ಏನಾದರೂ ಮಾಡು. ಬರಗಾಲ ಬಿದ್ದಿದೆ, ರೈತನ ಊಟ ಇಲ್ಲ ಅಂತ ಇವರಿಗೂ ಹಾಕಿಲ್ಲ. ತಕ್ಷಣ ಇಂದ್ರ ಜೋರಾಗಿ ಮಳೆ ಕರೆದ, ಬೆಳೆ ಬಂತು, ಚೆನ್ನಾಗಿತ್ತು ಅಂತ. ಇದನ್ನು ವ್ಯಾಸರು ಧೃತರಾಷ್ಟ್ರ ಹೇಳ್ತಾರೆ. ನೋಡು, ಈ ಮಾತು ತಮಗೆಲ್ಲ ಗೊತ್ತಿದೆ. ಕೌರವರು ತಮ್ಮ ವ್ಯಾಸರ ನೇರ ಮೊಮ್ಮಕ್ಕಳು, ಧೃತರಾಷ್ಟ್ರರ ಮಕ್ಕಳು 100 ಜನ. ಪಾಂಡವರು ವ್ಯಾಸರ ನೇರ ಮೊಮ್ಮಕ್ಕಳಲ್ಲ, ಕುಂತಿ ಪಡ್ಕೊಂಡಿದ್ದ ಮಕ್ಕಳು. ಆದರೆ ಕೂಡ ಪ್ರೀತಿ ಹೆಚ್ಚು ಕುಂತಿ ಮಕ್ಕಳ ಕಡೆ ಇದೆ. ಯಾಕಿತ್ತು? ಅವ್ರು ಹೇಳ್ತಾರೆ, ಕುಂತಿ ಮಕ್ಕಳ ಬಗ್ಗೆ ನನಗೆ ಯಾಕೆ ಪ್ರೀತಿ ಇದೆ ಅಂದರೆ ಧರ್ಮದ ದಾರಿಯಲ್ಲಿದ್ದಾರೆ, ನಿನ್ನ ಮಕ್ಕಳು ಧರ್ಮದ ದಾರಿಯಲ್ಲಿಲ್ಲ. ಅದಕ್ಕೆ ಅವ್ರ ಬುದ್ಧಿ ಹೇಳು, ಅವ್ರನ್ನ ಕಾಪಾಡಿಕೊಂಡ್ರೆ ಇವೊಂದು ಧರ್ಮ ಚೆನ್ನಾಗಿರ್ತದೆ, ಮಾಡಿ ಹೇಳು, ಬಿಡಬೇಡ ಅಂತ ಹೇಳ್ತಾರೆ. ಅವ್ರಿಗೆ 5 ಜನ ಇದ್ದಾರಪ್ಪ, ಇವ್ರು 100 ಜನ ಇದ್ದಾರೆ. ಅವ್ರು ಹೇಗೆ ಬದುಕ್ತಾರೆ ಪಾಪ, ಹೇಗೆ ಉಳಿದಾರು? ಕುಂತಿ ಸಾಕಷ್ಟು ಬೆಂದು ಹೋಗಿದ್ದಾಳೆ, ಆಕೆ ನೋವು ಕೊಡಬೇಡ ಅಂತ ಸಾಕಷ್ಟು ಬುದ್ಧಿ ಹೇಳ್ತಾರೆ. ಧೃತರಾಷ್ಟ್ರನು ಬುದ್ಧಿವಂತವ, ನನಗೆಲ್ಲ ಗೊತ್ತಿದೆಪ್ಪ, ಗೊತ್ತಿಲ್ಲ ನನಗೆ, ನನ್ನ ಮಕ್ಕಳು ಕೆಟ್ಟಿದ್ದಾರೆ, ನೀಚರಿದ್ದಾರೆ, ಎಲ್ಲ ಗೊತ್ತು ನನಗೆ, ಅವ್ರು ಒಳ್ಳೆಯವರು ಗೊತ್ತು ನನಗೆ, ಆದರೆ ಏನು ಮಾಡಲಿ, ನನ್ನ ಮಾತೇ ಕೇಳಲ್ಲ ಅವರು. ಹತಾಶೆ ತೋರಿಸ್ಬಿಡ್ತಾನೆ, ಆಗಲ್ಲ ಅಂದ್ಬಿಟ್ಟು ಒಂದು ಕೆಲಸ ಇವರಿಗೆ ಕೊಡ್ತಾನೆ. ನಮ್ಮಲ್ಲಿ ಔಟ್ಸೋರ್ಸಿಂಗ್ ಅಂತ ಬಂದಿದೆ ಎಲ್ಲ, ಈಗ ನಮ್ಮ ಕಡೆಯಿಂದ ಏನು ಮಾಡೋಕ್ಕಾಗಲ್ಲ, ಔಟ್ಸೋರ್ಸ್ ಮಾಡಿ. ಅವ್ನು ಹೇಳ್ತಾನೆ, ನೀವು ಹೇಗೂ ಬಂದಿದ್ದೀರಿ, ನೀವೇ ಬುದ್ಧಿ ಹೇಳಿ ನನ್ನ ಮಕ್ಕಳಿಗೆ, ನನ್ನ ಕಡೆಯಿಂದಂತೂ ಆಗಲ್ಲ ಅಂತ ಹೇಳ್ತಾನೆ. ಕೊನೆಗೆ ಅವ್ರು ಹೇಳ್ತಾರೆ, ರಾಜ ನಾನು ಹೇಳಿದ್ದನ್ನು ನೀನೇ ಕೇಳೋಲ್ಲ, ನಿನ್ನ ಮಕ್ಕಳು ಏನು ಕೇಳ್ತಾರೆ,
ಮೈತ್ರೇಯ ಋಷಿ ಬರ್ತಾರೆ. ಅವಾಗ ಮೈತ್ರೇಯ ಋಷಿಗಳು ಹೇಳ್ತಾರೆ, ಬುದ್ಧಿ ಹೇಳ್ತಾರೆ ಇವನಿಗೆ ಧೃತರಾಷ್ಟ್ರನಿಗೆ, ಮಕ್ಕಳಿಗೆ ಹೇಳು ವಂಶ ನಿರ್ವಂಶ ಆಗಿ ಹೋಗ್ತದೆ ಅಂತ. ಅವನು ಅದೇ ಮಾತು ಹೇಳ್ತಾನೆ. ಅವನಿಗೆ ಹೇಳ್ತಾರೆ, ನೀನು ನಡೆಸೋದಲ್ಲಪ್ಪ ಮಾತು, ನೀನು ಏನು ಮಾಡ್ತೀಯ ವಿಚಾರ ಮಾಡು, ನಾನು ಹೇಳಿದ ಮಾತು ನೆನಪಿರಲಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಮತ್ತೊಮ್ಮೆ ಭೀಷ್ಮ ಪರ್ವದಲ್ಲಿ ಮತ್ತೆ ಬರ್ತಾರೆ ವ್ಯಾಸ. ಬಂದಾಗ ದುರ್ಯೋಧನನ ಪಾಂಡವರು ಕೇಳ್ಕೊತಾರೆ, 5 ಹಳ್ಳಿ ಕೊಟ್ಟರೆ ಸಾಕಪ್ಪ ನನಗೆ, ಅರ್ಧ ರಾಜ್ಯ ಕೊಡಲ್ಲ, 5 ಹಳ್ಳಿ ಕೊಟ್ಟರೆ ಸಾಕು, ಅದು ಕೊಡಲ್ಲ ಅಂತಾನೆ. ಯುದ್ಧಕ್ಕೆ ನಿಂತ್ಕೋತಾರೆ. ಕುರುಕ್ಷೇತ್ರದಲ್ಲಿ ನಿಂತ್ಕೊಂಡಾಗ ಇನ್ನು ವ್ಯಾಸ ಪರ್ವ ಶುರು ಆಗಬೇಕು. ವ್ಯಾಸರಿಗೆ ಕೂಡ ಗೊತ್ತಾಗಿದೆ ಯುದ್ಧ ನಿಲ್ಲಿಸೋಕೆ ಆಗಲ್ಲ ಅಂತ ಗೊತ್ತಾಗಿದೆ. ದೈವದ ನಿರ್ಣಯಕ್ಕೆ ತಲೆಬಾಗಿ ಮಗ ಧೃತರಾಷ್ಟ್ರ ಕಡೆ ಬರ್ತಾರೆ. ಕೊನೆ ಬಾರಿ ಹೇಳ್ತಾ ಇದ್ದೆ ಮಗು, ನಿನಗೆ ಲಾಸ್ಟ್ ವಾರ್ನಿಂಗ್ ಇದು. ನಿನ್ನ ಮಕ್ಕಳ ಎಷ್ಟು ನೇರವಾಗಿ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ನೇರವಾಗಿ ಹೇಳ್ತಾರೆ. ನಿನ್ನ ಮಕ್ಕಳ ಹಾಗೂ ಅನೇಕ ರಾಜರ ಕೊನೆ ಕ್ಷಣಗಳು ಬಂದಿದ್ದಾವೆ. ಈಗ ಪಾಂಡವರದು ಅನ್ನಲ್ಲ ಅವರು, ನಿನ್ನ ಮಕ್ಕಳ ಮತ್ತು ರಾಜರ ಕೊನೆ ಕ್ಷಣ ಬಂದಿದ್ದಾವೆ. ಭಯಂಕರವಾದ ಯುದ್ಧದಲ್ಲಿ ಅಣ್ಣತಮ್ಮದು ತಾವು ಹೊಡೆದಾಡಿ ಸಾಯ್ತಾರೆ, ವೈರಿಗಳಂತೆ ಕೊಲ್ತಾರೆ. ಇದನ್ನು ಆಗೋದು ಬಿಡಬೇಡಪ್ಪ, ದೈವ ನಿಯಾಮಕ ಅಂತ ಹೇಳ್ತೀನಿ. ನೀನು ಪ್ರಯತ್ನ ಮಾಡದೆ ಹೋಗಬೇಡ. ಅದರಿಂದ ಈ ಯುದ್ಧವನ್ನು ನೋಡಬೇಕು ಅಂತ ಅನ್ನೋದಾದರೆ ನೋಡು, ನಿಲ್ಲಿಸೋ ಪ್ರಯತ್ನ ಮಾಡು. ಇನ್ನೊಂದು ವರ ಕೊಡಬೇಕು ಅಂತ ಬಂದಿದ್ದೀನಿ ನಾನು. ನೀ ಮಾಡಿದಂಥ ಕೆಲಸ ಏನಿದೆಯಲ್ಲ, ಯುದ್ಧ ನಿಲ್ಲಿಸೋ ಪ್ರಯತ್ನ ಮಾಡಲಿಲ್ಲಲ್ಲ, ಇದರಿಂದ ಆಗುವಂಥ ಅನಾಹುತವನ್ನು ನೋಡ್ತೀಯ ನೀನು. ನಾನೇನು ದೃಷ್ಟಿ ಕೊಡ್ತೀನಿ, ದೈವ ದೃಷ್ಟಿ ಕೊಡ್ತೀನಿ. ಅದರ ಮೂಲಕ ಯುದ್ಧದಲ್ಲಿ ಆಗೋದು ಮಾತ್ರ ಅಲ್ಲ, ಚಟುವಟಿಕೆಗಳು ಮಾತ್ರ ಅಲ್ಲ, ಅವ್ರ ಮನಸ್ಸಲ್ಲಿ ಬಂದಂಥ ಚಿಂತನೆಗಳು ಕೂಡ ನೀನು ಹೊಳಿತಾರೆ ಅಂತ ವರ ಕೊಡ್ತೀನಿ, ನಿನಗೆ ಕಣ್ಣು ಕೊಡ್ತೀನಿ, ತಗೋತೀಯ ಅಂತ ಕೇಳ್ತಾರೆ. ಬುದ್ಧಿವಂತ ಧೃತರಾಷ್ಟ್ರ, ಬೇಡ ಸ್ವಾಮಿ ಅಂತ, ನನ್ನ ಕಣ್ಣಿಂದ ನೋಡೋದು ಆಗಲ್ಲ, ಕೇಳ್ತೀನಿ ಕಾಮೆಂಟ್ರಿ. ಯಾವಾಗಲೂ ಕಣ್ಣಿಂದ ನೋಡೋದು ಭಾಳ ಅನಾಹುತ, ಕಿವಿಯಿಂದ ಕೇಳೋದು ತಡ್ಕೋಬೋದು ಹೇಗಾದರೂ ಮಾಡಿ. ನಾನು ಕೇಳ್ತೀನಿ, ನನ್ನ ಶಿಷ್ಯ ಇದ್ದಾನಲ್ಲ ಅವನು ಕೊಟ್ಬಿಡಿ ಅಂತ. ದಿವ್ಯ ದೃಷ್ಟಿ ನಾವು ಕೊಡೋದಿಲ್ಲ, ಶಿಷ್ಯನೇ ಕೊಡ್ತಾರೆ. ಅವನು ತೊಗೊಂಡು ಅವನು ಹೇಳ್ತಾನೆ. ಯಾಕೆ ಹೇಳ್ತಾನೆ ಅಂದರೆ, ಅವನು ಧೃತರಾಷ್ಟ್ರದ ಮನಸ್ಸಿಗೂ ಕೂಡ ಖಾತ್ರಿ ಆಗಿದೆ ನನ್ನ ಮಕ್ಕಳು ಸಾಯ್ತಾರೆ ಅಂತ. ಸಾಯೋದನ್ನು ನೋಡೋಕ್ಕಾಗಲ್ಲ, ಅವನು ತೊಗೊಂಡು ಏನು ಆಗ್ತಿದೆ ಅಂತೆಲ್ಲ ಕೇಳ್ಕೊಂಡು ಹೇಳ್ತಾನೆ. ಕೊನೆಗೆ ಹೇಳ್ತಾನೆ, ನೋಡಪ್ಪ, ನೀನೊಬ್ಬನೇ ಯುದ್ಧ ನಿಲ್ಲಿಸೋಕೆ ಆಗೋದಿಲ್ಲ, ಸರಿಯಾದ ದಾರಿ ತೋರಿಸ್ಲಿಲ್ಲ, ಪಾಪದ ಕೆಸರಿನಿಂದ ನಿನ್ನ ಮಕ್ಕಳು ಸತ್ತು ಹೋದ್ಮೇಲೆ ಯಾಕೆ ಬದುಕ್ತೀಯ ನೀನು ಅಲ್ವಾ? ಸಾಮಾನ್ಯವಾಗಿ ನಾವು ಹೇಳ್ತೀವಿ ಅಂದರೆ ಮುದುಕರಾದ ನಾವು ಹೋದ್ರು ಅಡ್ಡಿಲ್ಪ, ಮಕ್ಕಳು ಚೆನ್ನಾಗಿ ಬದುಕಲಿ ಅಂತ. ಆದರೆ ನೀನು ಉಳಿತೀಯ, ಅವರೆಲ್ಲ ಸಾಯ್ತಾರೆ. ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ, ಕೊನೆಗೆ ನೀನು ಇತಿಹಾಸದಲ್ಲಿ ಒಬ್ಬ ಖಳನಾಯಕನಾಗಿಯೋ ಅಥವಾ ಹತಾಶೆಯಾದಂಥ ಕುತಂತ್ರಿ ಮನುಷ್ಯ ಅಂತ ಉಳ್ಕೊಬಿಡ್ತೀಯಪ್ಪ. ಹಂಗೆ ಉಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಎಷ್ಟೊಂದರೂ ಕರಳಿದೆಯಲ್ಲ ಮಗ, ಹಂಗಾಗ್ಬೇಡ ಅಂತ ಎಷ್ಟು ಹೇಳ್ತಾರೋ ಅದು ಕೇಳೋದಿಲ್ಲ. ಕಡೆ ಅವಕಾಶ ಇದೆ, ಇನ್ನೇನು ಮಾಡಲಪ್ಪ, ನಾನೊಂದು ಕೆಲಸ ಮಾಡ್ತೀನಿ, ನಾನು ಹೋಗಿ ಈ ಕೌರವರು ಪಾಂಡವರು ಅದ್ಭುತವಾದ ಕಥೆಯನ್ನು ನಾನೇ ಬರೆದು ಬಿಡ್ತೀನಿ ಅಷ್ಟೇ ಅಂತ ಹೇಳ್ತಾರೆ. ನನ್ನ ಮಕ್ಕಳನ್ನು ನಾನು ನಿಗ್ರಹ ಮಾಡೋಕ್ಕಾಗಲಿಲ್ಲ, ಅಸಹಾಯಕನಾಗಿದ್ದೇನೆ ಅಂತ ಹೇಳಿ ಹೋಗ್ಬಿಡ್ತಾರೆ. ಕೊನೆಗೆ ವ್ಯಾಸ ಹೇಳ್ತಾರೆ, ಯಾವ ಜಯ ಸಿಗ್ತದೆ, ಯಶಸ್ಸು ಸಿಗ್ತದೆ, ಶಾಂತಿ ಮತ್ತು ತ್ಯಾಗದಿಂದ ದೊರೆತಂಥ ಯಶಸ್ಸು ಮಾತ್ರ ಶಾಶ್ವತವಾಗಿರುವಂಥದ್ದು. ಭೇದದಿಂದ ಯುಕ್ತಿಯಿಂದ ಗೆದ್ದಂಥ ಯಶಸ್ಸು ಯಾವಾಗಲೂ ಶಾಶ್ವತ ಅಲ್ಲ. ನಾವು ನೋಡಿದ್ದೀವಿ, ಮೋಸದಿಂದ ಏನಾದರೂ ಪಡ್ಕೊಂಡು ವಸ್ತು ನಮ್ಮ ಕಡೆ ಇರ್ತದೆ, ಅದರ ಮನಸ್ಸು ಇರುತ್ತೆ, ಮೋಸ ಮಾಡಿದ್ದೆಲ್ಲ ನೀನು ಅವತ್ತು, ಮೋಸ ಮಾಡಿದ್ದೆಲ್ಲ ಅಂತ ಸಾಕ್ಷಿ ತುಂಬ ಚುಚ್ಚುತ್ತಾ ಇರ್ತದೆ, ಕೊನೆಗೆ ಉಳ್ಕೊಳ್ತದೆ. ಅದಕ್ಕೆ ಹೇಳ್ತಾರೆ, ಕೋರ್ಟಲ್ಲಿ ಹೇಳೋ ಮಾತ್ರ ನಾವು ಹೇಳ್ತಾರೆ. ನಾವು ಕೋರ್ಟಿಗೆ ಹೋದವ್ರ ಬಗ್ಗೆ ಹೇಳ್ತೀವಿ, ಕೋರ್ಟಲ್ಲಿ ಗೆದ್ದವರು ಸೋತವ್ರು ಸತ್ತರು ಅಂತ. ಹಾಗೆ ಯುದ್ಧದಲ್ಲಿ ಕೂಡ ಗೆಲ್ಲುವಂತಿಲ್ಲ. ಯುದ್ಧದಲ್ಲಿ ನೀ ಗೆದ್ದರೂ ಯಾರಿಗೋಸ್ಕರ ಗೆಲ್ತೀಯಪ್ಪ ನೀನು? ಇಷ್ಟೆಲ್ಲ ಹೇಳಿ ವ್ಯಾಸರು ಹೋಗ್ತಾರೆ. ಯುದ್ಧ ನಿಲ್ಲಿಸುವಲ್ಲಿ ಕಡೆ ಪ್ರಯತ್ನ ಅವರು. ಇನ್ನೊಂದು ಕಡೆ ವ್ಯಾಸರು ಬರೋದು ಅಶ್ವಮೇಧಿಕ ಪರ್ವದಲ್ಲಿ. ಭೀಷ್ಮರು ದೇಹತ್ಯಾಗ ಮಾಡಿದ್ದಾರೆ. ಅಜ್ಜ ಭೀಷ್ಮರಿಗೆ ಧರ್ಮರಾಜ ತಿರೋಧಕ ನೀಡಿ ಗಂಗೆಗೆ ನಮಸ್ಕಾರ ಮಾಡುವ ಕುಸಿದು ಕೂತಿದ್ದಾನೆ. ಯಾಕೆ ಕುಸಿದುಕೊಳ್ತಾ? ಅಜ್ಜ ನಮ್ಮನ್ನು ಎತ್ತಿ ಆಡಿಸಿದಂಥ ಭೀಷ್ಮರು ಸತ್ತು ಹೋದ್ರಲ್ಲ, ಬಿಟ್ಟು ಹೋದ್ರಲ್ಲ ದೇಹ ಅಂತ ಒಂದು ದುಃಖ ಆಗಿದೆ. ಅದರ ಜೊತೆಗೆ ಕರ್ಣ ನನ್ನ ಅಣ್ಣ ಅನ್ನೋದು ಗೊತ್ತಾಗಿದೆ. ನನ್ನ ಸ್ವಂತ ಅಣ್ಣ, ಅವನು ರಾಜ ಆಗಬೇಕಾಗಿತ್ತು ಅಂತ ಕೊಂದಿವಲ್ಲ ಅಂತ ಮನಸ್ಸಿಗೆ ದುಃಖವಾಗಿದೆ. ಈ ವ್ಯಾಸರ ಮಾತು ಅವಾಗ ವ್ಯಾಸರು ಬರ್ತಾರೆ, ಅಳ್ತಾ ಇರ್ತಾನೆ. ಧರ್ಮರಾಜ ದುಃಖ ಪಡುವಾಗ ಹೇಳ್ತಾರೆ, ಮೂರ್ಖನಂಗಳಬೇಡ ನೀನು, ಮೂರ್ಖನಂಗಳಬೇಡ. ಎಲ್ಲರೂ ನೀನು ಸಮಾಧಾನ ಮಾಡೋಕೆ ಒದ್ದಾಡ್ತಾ ಇದ್ದಾರೆ. ನೀನು ಕರ್ಮ ಜ್ಞಾನದ ಪರಿಚಯ ಇಲ್ವಾ? ಧರ್ಮದ ರಾಜ ನೀನು, ಶಾಸ್ತ್ರ ಯಾವ ಕಲ್ತಿದೆಯಾ ನೀನು? ಶಾಸ್ತ್ರ ಬರೀ ಭಯಪಾಟ್ ಮಾಡೋದಕ್ಕಲ್ಲ, ಬಳಸ್ಬೇಕು ಜೀವನಕ್ಕೆ ಅಂತೇಳಿ ಅಜ್ಞಾನಿಗಳನ್ನು ಮಾತಾಡಬೇಡ ಅಂತ ಚೆನ್ನಾಗಿ ಬೈತಾರೆ. ನಾನು ಪಾಪಿ, ನನ್ನಿಂದ ನಮ್ಮ ಸತ್ತು ಹೋದ್ರು ಅಣ್ಣಂದ್ರಲ್ಲ ಅಂತ ಅನ್ಬೇಡ. ಸಾಮಾನ್ಯವಾಗಿ ಗಿಲ್ಟ್ ಫೀಲಿಂಗ್ ಅಂತಂದಿರುತ್ತೆ. ಯುದ್ಧ ಮಾಡಿದಾಗ ಪಾಂಡವರು ಗೆದ್ರು ನಿಜ,
ಸತ್ತವರು ಕೌರವರು, ಅವ್ರು ಯಾರು ದೂರನವರ ಅಣ್ತಮ್ಮಂದ್ರಲ್ವ, ಆ ಪಾಪಕ್ಕೆ ನಾನು ಹೊಣೆ ಅಂತ ಅನ್ಕೋಬೇಡ ನೀನು, ಆ ಭ್ರಮೆಯನ್ನು ತೆಗೆದು ಹಾಕು. ಅದು ಪಾಪ ನಂದು ಅಂತ ಅಂದ್ಕೊಂಡ್ರೆ ಪರಿಹಾರ ಮಾಡೋದಕ್ಕೆ ಅಳು ಹಾದಿಯಲ್ಲ. ಅದನ್ನು ಹೇಗೆ ಪರಿಹಾರ ಮಾಡಬೇಕು? ದಶರಥ ರಾಮ ಹೇಗೆ ಮಾಡಿದ್ನೋ ಅವ್ರು ಉದಾಹರಣೆ ಕೊಡ್ತಾರೆ. ದಶರಥ ರಾಮ ಹೇಗೆ ಮಾಡಿದ್ನೋ, ನೀನು ಹಿರಿಯ ವಂಶದಂಥ ಭರತ ಹೇಗೆ ಮಾಡಿದ್ನೋ ಹಾಗೆ ನನಗೆ ಅಶ್ವಮೇಧ ಯಾಗವನ್ನು ಮಾಡು, ನಂತರ ಬಹಳಷ್ಟು ದಾನ ಮಾಡು, ಆಮೇಲೆ ಮುಂದೆ ಕೆಲಸ ಮಾಡು ಅಂತ ಎಬ್ಸ್ಕೊಂಡು ಹೋಗ್ತಾರೆ. ಧರ್ಮರಾಜನ ಸಮಾಧಾನ ಆಯಿತು ಅಂತ. ಅಂದರೆ ವ್ಯಾಸರ ವಿಧಾನ ಹೇಗಿತ್ತು? ಕೆಲವೊಂದು ಸಲ ಮಾತಿನಿಂದ, ಕೆಲವೊಂದು ಸಲ ಕಥೆಗಳ ಮೂಲಕ, ಕೆಲವೊಂದು ಸಲ ವಾರ್ನಿಂಗ್ನ ಚಾಟಿ ಹೊಡೆದು ಬದಲಾಯಿಸುವಂಥ ರೀತಿ ಅವರದಿತ್ತು. ಕೊನೆಯ ಬಾರಿ ವ್ಯಾಸರು ಬರುವಂಥದ್ದು ವಿದುರ ತೀರ್ಕೊಂಡಾಗ. ಕಾಡಲ್ಲಿ ಬೆಂಕಿ ಹತ್ಕೊಂಡ್ಬಿಡ್ತದೆ, ವಿದುರ ಸತ್ತು ಹೋಗ್ತಾನೆ. ಆಗ ಬಂದು ಧೃತರಾಷ್ಟ್ರನಿಗೆ ಹೇಳ್ತಾರೆ, ನೋಡಪ್ಪ ನೀನು ಕುರುರಾಜ ಚಕ್ರವರ್ತಿ ಆಗಿದ್ದವನು, ವಿದುರನ ಪರ್ಯಾವಸಾನದ ಬಗ್ಗೆ ಕೇಳಿದ್ದೀಯ ನೀನೆ. ಮಣಿಮಾಂಡವ್ಯನ ಶಾಪದಿಂದಾಗಿ ಯಮಧರ್ಮನೇ ಮನುಷ್ಯ ರೂಪದಲ್ಲಿ ಬಂದಂಥದ್ದು, ಬ್ರಹ್ಮನ ಆದೇಶ. ವಿಚಿತ್ರ ವೀರ್ಯರಲ್ಲಿ ಹುಟ್ಟಿದವನು. ಯುಧಿಷ್ಠಿರ ಕೂಡ ಯಮಧರ್ಮನ ಮಗನೇ. ಧರ್ಮ ಅಂದರೆ ವಿದುರ, ವಿದುರ ಅಂದರೆ ಧರ್ಮ. ಯುಧಿಷ್ಠಿರನ ಸರಿಯಾಗಿ ನೋಡ್ಕೋ, ಅವನಿಲ್ಲ ಈಗ, ಯುಧಿಷ್ಠಿರ ಇದ್ದಾನೆ, ಅವನು ಸರಿಯಾಗಿ ನೋಡ್ಕೋ. ವಿದುರ ತನ್ನ ಯೋಗ ಶಕ್ತಿಯಿಂದ ಅವನಲ್ಲಿ ಸೇರ್ಕೊಂಡಿದ್ದಾನೆ. ಇದು ಭಾಳ ಅದ್ಭುತ ಮಾತನ್ನು ಹೇಳ್ತಾರೆ. ಒಂದು ಘಟನೆ ಬರುತ್ತೆ, ಅದು ಅಪರೂಪ, ತುಂಬ ಅಪರೂಪದ ಘಟನೆ ಅದು. ವಿದುರ ಹೋಗುವಾಗ ಮುಂದೆ ಬೆಂಕಿ ಹೋಗ್ಬಿಡ್ತಾನೆ. ಧರ್ಮರಾಜ ಹೋಗಿರ್ತಾನೆ ನೋಡೋದಕ್ಕೆ. ಇವರು ವನವಾಸದಲ್ಲಿ ಇರ್ತಾನೆ, ಕಾಡಲ್ಲಿ ಇರ್ತಾರೆ. ಹೋದಾಗ ವಿದುರ ನಿಂತ್ಕೊಂಡಿರ್ತಾನೆ. ಅವನು ವರ್ಣನೆ ಮಾಡ್ತಾನೆ ಎಷ್ಟು ತಪಶಕ್ತಿಯಿಂದ ವಿದುರ ಆಗಿದ್ದಾನೆ ಅಂದರೆ ಆಲ್ಮೋಸ್ಟ್ ಪಾರದರ್ಶಕ ಆಗಿಬಿಟ್ಟಿದ್ದಾನೆ. ಗಾಳಿ ಹಾಗೆ ಹೋಗ್ತಾನೆ, ಎಲ್ಲಿರ್ತಾನೆ ಗೊತ್ತಾಗಲ್ಲ. ವಿದುರ ಬರ್ತಾನೆ. ಧರ್ಮರಾಜ ಹೋದಾಗ ಅವನು ಅಪ್ಕೋತಾನೆ, ಹಣೆಗೆ ಮುತ್ತು ಕೊಡ್ತಾನೆ, ಬೈತಲೆಯನ್ನು ಮೂಸು ನೋಡ್ತಾನೆ. ಮಾತಿದೆ, ತಲೆಯನ್ನು ಮೂಸು ನೋಡಿ ಹಣೆಗೆ ಮುತ್ತು ಕೊಡೋದು, ಕೊಟ್ಟು ಕಣ್ಣಲ್ಲಿ ಕಣ್ಣಿಡ್ತಾನೆ. ಇದು ಒಂದು ದೊಡ್ಡ ಕೃತಿಯದು. ತನ್ನಲ್ಲಿರುವಂಥ ಎಲ್ಲ ಶಕ್ತಿಯನ್ನು ಮತ್ತೊಬ್ಬರಲ್ಲಿ ಆವಾಹನೆ ಮಾಡುವಂಥದ್ದು ದೊಡ್ಡ ಶಕ್ತಿ. ತನ್ನ ಮಗ ಆಗಿದ್ದಂಥ ವಿದುರ ಆಗ ಚಿಕ್ಕಪ್ಪ, ಆ ವಿದುರ ಧರ್ಮರಾಜ ನಪ್ಕೊಂಡು ಅವ್ರ ಹಣೆಗೆ ಮುತ್ತು ಕೊಟ್ಟು ತನ್ನಿರುವಂಥ ಶಕ್ತಿಯನ್ನೆಲ್ಲ ಕೊಟ್ಟು ಕ್ಷಣದಲ್ಲಿ ಹೋಗಿ ಮಾಯ ಆಗ್ತಾನೆ, ಬೆಂಕಿಗೆ ಹೋಗ್ಬಿಡ್ತಾನೆ ಅಂತ. ಇದೇ ರೀತಿ ಮುಂದೆ ಪುನರಾವರ್ತಿ ನಾನು ಕಂಡದ್ದು ಅಂದರೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ ಮಾಡಿದ್ರು. ವಿವೇಕಾನಂದರು ನಿರ್ವಿಕಲ್ಪ ಸಮಾಧಿ ಬೇಕು ಅಂತ ಬಹಳ ಸಲ ಕಾಡಿದ್ದಾರೆ ಗುರುಗಳನ್ನು, ಸಿಕ್ಕಿಲ್ಲ. ಒಂದ್ಸಲ ಕೆಳಗಡೆ ಕೂತಿದ್ದಾರೆ ವಿವೇಕಾನಂದರು, ಮೇಲೆ ಅಟ್ಟದ ಮೇಲೆ ಪರಮಹಂಸರಿದ್ದಾರೆ, ಅವ್ರ ಆರೋಗ್ಯ ಸರಿ ಇಲ್ಲ. ವಿವೇಕಾನಂದರು ಧ್ಯಾನದಲ್ಲಿ ಕೂತಾಗ ಎಚ್ಚೆತ್ತಬಿಡ್ತು, ದೇಹ ಬಿಟ್ಟು ಹೋದಂಗೆ ಅನಿಸ್ತು. ನನ್ನ ದೇಹ ಎಲ್ಲಿ ಅಂತ ಕೂಗೋಕ್ಕೆ ಶುರು ಮಾಡಿದ್ರಂತೆ. ಶಿಷ್ಯರೆಲ್ಲ ಓಡಿ ಹೋಗಿ ಪರಮಹಂಸರಿಗೆ ಹೇಳಿದ್ರಂತೆ, ಏನೋ ನರೇಂದ್ರ ಹಿಂಗೆ ಕೂಗ್ಕೋತಾ ಇದ್ದಾನೆ, ದೇಹ ಎಲ್ಲಿ ಅಂತಾನ, ಏನು ಮಾಡೋದು ಅವನಿಗೆ ಅಂತ. ಸುಮ್ಮನೆ ಇರಲಿ, ಭಾಳ ಕಾಡಿದ ನನಗೆ ಅವನು, ಸ್ವಲ್ಪ ಆಗಲಿ ಅವನು ಟೇಸ್ಟ್ ಅದು ಅಂತ. ಸ್ವಲ್ಪ ಹೊತ್ತಿಗೆ ಮತ್ತೆ ದೇಹದಲ್ಲಿ ವಿವೇಕಾನಂದ ಬಂದರು. ನಿರ್ವಿಕಲ್ಪ ಸಮಾಧಿ ಸಾಧನೆ ಆಗಿದೆ ನನಗೆ ಅಂತ ಸಂಭ್ರಮ, ಕಣ್ಣಲ್ಲಿ ನೀರು ಸುರಿತಾ ಇದ್ದ ಸಂತೋಷದಿಂದ ಓಡಿ ಗುರುಗಳಿಗೆ ಹೇಳಬೇಕು ಅಂತ ಹೋದರಲ್ಲಿ. ಗುರುಗಳ ಮುಂದೆ ಕೂತ್ಕೊಂಡಾಗ ಅವ್ರ ಕಣ್ಣಲ್ಲಿ ನೀರು, ಗೊತ್ತಾಗಿದೆ ಅವರಿಗೆ ನಿರ್ವಿಕಲ್ಪ ಸಮಾಧಿ ಆಗಿದೆ ಅಂತ ಹೇಳಿ. ಆಗ ಅವನು ಎರಡೂ ಕೆನ್ನೆ ಹಿಡಿದು ಹಣೆ ಮುತ್ತು ಕೊಟ್ಟು, ನೋಡಪ್ಪ ಇವತ್ತಿಂದ ನಂದಿರುವಂಥದ್ದು ಎಲ್ಲವೂ ನಿನ್ನ ಕೊಟ್ಟು ನಾನು ಖಾಲಿಯಾದೆ ಅಂತ ಮಾತಾಡ್ತಾರೆ, ಖಾಲಿಯಾದೆ ಅಂತ. ಹಾಗೆ ವಿದುರ ಧರ್ಮರಾಜನ ಕೊಟ್ಟು ಹೇಳ್ತಾರೆ, ನೋಡು ಇನ್ನು ಮೇಲೆ ವಿದುರ ಬೇರೆ ಅಲ್ಲ, ಧರ್ಮರಾಜ ಬೇರೆ ಅಲ್ಲ, ಅವನನ್ನು ನೋಡು ಅಂತ ಹೇಳ್ತಾರೆ. ಹೀಗೆ ವ್ಯಾಸರು ಮಹಾಭಾರತದಲ್ಲಿ ಸನ್ನಿವೇಶಗಳನ್ನು ನೋಡಿದಾಗ ಅವು ತಾವು ನಡ್ಕೊಂಡಂಥ ರೀತಿಯನ್ನು, ದಾಖಲಿಸಿದಂಥ ರೀತಿಯನ್ನು ಕಂಡಾಗ ಅದ್ಭುತ ಅನಿಸುತ್ತೆ. ಕಡೆ ಮಾತೊಂದನ್ನು ಹೇಳಬೇಕು ನಾನು. ತಮ್ಮ ಕ್ಷೇತ್ರಜ ಮಕ್ಕಳ ಹುಟ್ಟು ಮತ್ತು ದ್ರೌಪದಿ ಮದುವೆ ಸಂದರ್ಭ, ಇದರೊಳಗೆ ಮುಂದಿನ ವ್ಯವಸ್ಥೆಯನ್ನು ಹೇಗೆ ಗಟ್ಟಿ ಮಾಡಬೇಕು, ಧರ್ಮ ರಕ್ಷಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟ ಹೇಳ್ತಾರೆ. ಮುಂದಿನ 2 ದರ್ಶನ ದ್ವಂದ್ವದಲ್ಲಿದ್ದಂಥ ಧೃತರಾಷ್ಟ್ರನಿಗೆ ಬೋಧನೆ ಮಾಡ್ತಾರೆ, ತಪ್ಪು ಮಾಡಬೇಡ, ಇದನ್ನು ಇತಿಹಾಸದಲ್ಲಿ ಕೆಟ್ಟ ಹೆಸರು ಪಡ್ಕೋಬೇಡ ಅಂತ ಎಚ್ಚರಿಕೆ ಕೊಡ್ತಾರೆ. ಮುಂದಿನ 2 ಆಗಮನಗಳಲ್ಲಿ ದುಃಖರಪ್ತನಾದಂಥ ಯುಧಿಷ್ಠಿರನಿಗೆ ಧೃತರಾಷ್ಟ್ರನಿಗೆ ಸಾವಿನಲ್ಲಿ ಸಮಾಧ ಹೇಳ್ತಾರೆ. ಅಂದರೆ ಸೃಷ್ಟಿ, ಸ್ಥಿತಿ, ಲಯ, ಈ 3 ಹಂತಗಳಲ್ಲಿ ವ್ಯಾಸರ ಶಕ್ತಿ ಕೆಲಸ ಮಾಡಿದೆ. ಸೃಷ್ಟಿ ಮಾಡೋದ್ರೊಳಗೆ ಇರು ವ್ಯವಸ್ಥೆಯನ್ನು ಸರಿ ಮಾಡುವಾಗ ಮತ್ತು ಎಲ್ಲವನ್ನು ಕಳ್ಕೊಂಡು ಹೋಗುವಾಗ 3 ದೃಷ್ಟಿ ಹೇಳಿದಂಥದ್ದು ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವ್ರನ್ನ ವ್ಯಾಸಾಯ ವಿಷ್ಣು ರೂಪಾಯ, ವ್ಯಾಸರೂಪಾಯ ವಿಷ್ಣುವೇ ಅಂತ ಕರೆಯುವಂಥದ್ದು. ಅಂಥ ಅದ್ಭುತ ಅಸಾಮಾನ್ಯ ಶಕ್ತಿ ಇದ್ದಂಥ ವ್ಯಾಸರು. ಏನೋ ನಾವು ಬರೆದಾಗ ಅದಕ್ಕೆ ಹೇಳ್ತೀವಿ, ನಾನು ತಮಾಷೆ ಮಾಡಿ ಹೇಳ್ತೀನಿ, ಆಲ್ ಬಯೋಗ್ರಫೀಸ್ ಆರ್ ಫಿಕ್ಷನ್ಸ್ ಅಂತ. ಜೀವನ ಚರಿತ್ರೆಗಳೆಲ್ಲ ಕಾಲ್ಪನಿಕವು.
ಸಾಮಾನ್ಯವಾಗಿ ನಾವು ಬರೆದ್ರೆ ಏನು ಬರಿತೀವಿ ಅಂದರೆ ನಾನು ಏನು ಮಾಡಿದ್ದೆ ಅನ್ಕೋದು ಹೇಳ್ತೀನಿ ಹೊರತಾಗಿ ನಾನು ಎಲ್ಲಿ ಸೋತಿದ್ದೆ ಅದನ್ನು ಚಾಪೆ ಕಡೆ ಕೂರಿಸ್ಬಿಡ್ತೀವಿ. ಆದರೆ ತಮ್ಮ ಜೀವನ ಚರಿತ್ರೆಯನ್ನು ಅವರು ಆಗಲೇ ಶರ್ಮರು ತುಂಬ ಚೆನ್ನಾಗಿ ಹೇಳಿದರು. ತಮ್ಮ ಬಗ್ಗೆ ಜಾಸ್ತಿ ಹೇಳ್ಕೊಳ್ಳೋದಿಲ್ಲ ವ್ಯಾಸರು. ಆ ಘಟನೆಗಳ ಮೂಲಕ ಆ ಸಾಮಾನ್ಯ ಶಕ್ತಿ ಹೇಗಿತ್ತು ಅನ್ನೋದನ್ನು ಜೋಡಿಸ್ಕೋಬೇಕಲ್ಲ ಅದನ್ನು. ಹಾಗೆ ತನ್ನ ಪಾತ್ರವನ್ನು ಎತ್ತಿ ತೋರಿಸದೆ, ತನ್ನ ಪಾತ್ರವನ್ನು ತುಂಬ ಕೆಳಗೂ ಇಳಿಸದೆ ತನ್ನ ಜವಾಬ್ದಾರಿಯನ್ನು ನಡೆಸಿದಂಥವ್ರು ವ್ಯಾಸರು. ಅದಕ್ಕೆ ವ್ಯಾಸ ಮಹಾಭಾರತದಂಥ ಕೃತಿ ಹಿಂದೆ ಬಂದಿಲ್ಲ, ಮುಂದೆ ಬರೋದಿಲ್ಲ. ನ ಭೂತೋ ನ ಭವಿಷ್ಯತಿ. ವ್ಯಾಸರಿಗೆ ನಮಸ್ಕಾರಗಳನ್ನು ಸಲ್ಲಿಸಬೇಕು.